ನಮಸ್ಕಾರ ಚಾಂಪಿಯನ್ಸ್. ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಏನೇನು ನೋಡ್ತೀವಿ ಈ ವಿಡಿಯೋಲಿ ಅಂದರೆ, ಸೊ ಚಾರ್ಜ್ ಅಂದರೆ ಏನು, ಎಲೆಕ್ಟ್ರಿಸಿಟಿ ಅಂದರೆ ಏನು, ಕರೆಂಟು, ಡಯಾಗ್ರಾಮ್ಸ್ ಆಯಿತು, ಪವರ್ ಆಯಿತು, ಎನರ್ಜಿ. ಸೊ ಇದರೆಲ್ಲ ನೋಡೋಣ. ಇದೆಲ್ಲ ನೋಡೋದಕ್ಕಿಂತ ಮುಂಚೆ ಯಾಕೆ ಈ ವಿಡಿಯೋ ಇಂಪಾರ್ಟೆಂಟು ಅಂದರೆ, ಎಲ್ಲ ಕವರ್ ಆಗ್ತಿದೆ ಆ್ಯಂಡ್ ಕ್ವಿಕ್ಕಾಗಿ ಕವರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಕ್ವಶನ್ಸು ತೋರಿಸ್ತೀನಿ ಯಾವ ಥರ ಕೇಳ್ಬೋದು ಏನು ಅಂತ. ಸೊ ದೇರ್ ಆರ್ ಕ್ವಶನ್ಸ್. ಸೊ ಇನ್ನೇನು ಬೇಕು ಅಂದರೂ ಕಮೆಂಟ್ ಮಾಡೋದು ಮರಿಬೇಡ್ರಿ, ಓಕೆನಾ? ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಸೊ ಕ್ವಿಕ್ಕಾಗಿ ನೋಡೋಣ. ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್. ಸೊ ಈಗ ಚಾರ್ಜ್. ಸೊ ಚಾರ್ಜ್ ಅಂದರೆ ಏನು ನಿಮಗೆಲ್ಲ ಗೊತ್ತು. ಎರಡು ಥರ ಚಾರ್ಜ್ ಇರುತ್ತೆ, ಪಾಸಿಟಿವ್, ನೆಗೆಟಿವ್. ಸೊ ಚಾರ್ಜಸ್ ಏನಕ್ಕೆ ಬೇಕು? ಸೊ ಏನಕ್ಕೆ ಬೇಕು ಅಂದರೆ ಕರೆಂಟು. ಸೊ ಕರೆಂಟ್ ಅಂದಾಗ ನಿಮಗೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಾನ್ಸು ನೆಗೆಟಿವ್ ಲಿಂಕ್ ಆಗಿರುತ್ತೆ. ಸರ್ ನೆಗೆಟಿವ್ ಅಷ್ಟೇ ತಾನೇ, ಬಟ್ ಪಾಸಿಟಿವು ಬೇಕು. ಸೊ ಪಾಸಿಟಿವ್ ಅಂದರೆ ನಿಮಗೆ ಪಾಸಿಟಿವ್ ಪಾರ್ಟಿಕಲ್ಸ್ ಇರುತ್ತೆ, ಆಲ್ಫಾ ಪಾರ್ಟಿಕಲ್ಸು, ಸೊ ಅಂತಲೂ ಇರುತ್ತೆ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟ್ರಲ್ಲಿ ನಿಮಗೆ ನೋಡಿರ್ತೀರ, ಕ್ವಶನ್ಸ್ ಬಂದಿದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲೂ ಕ್ವಶನ್ ಇದೆ. ಏನಂತ, ಒಂದು ನಾರ್ತ್ ಪೋಲ್ ಇರುತ್ತೆ, ಸೌತ್ ಪೋಲ್ ಇರುತ್ತೆ. ಸೊ ಅದ್ರ ಮಧ್ಯ ಒಂದು ಚಾರ್ಜ್ ಪಾರ್ಟಿಕಲ್ ಪಾಸ್ ಆಯಿತು ಅಂದರೆ ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಯಾವ ಚಾರ್ಜ್ ಪಾರ್ಟಿಕಲ್, ಇಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಆ ಚಾರ್ಜ್ ಪಾರ್ಟಿಕಲ್ದು ಡೈರೆಕ್ಷನ್ ಹೆಂಗೆ ಡಿಫ್ಲೆಕ್ಟ್ ಆಗ್ತಿದೆ ಅಥವಾ ಅದ್ರ ಫೋರ್ಸ್ ಹೆಂಗೆ ಯಾವ ಕಡೆ ಆ್ಯಕ್ಟ್ ಆಗ್ತಿದೆ ಅಂತ ಫೈಂಡ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಗೊತ್ತು, ಕರೆಂಟ್ ಡೈರೆಕ್ಷನ್ ಗೊತ್ತು. ಸೊ ಕರೆಂಟ್ ಡೈರೆಕ್ಷನ್ ಹೆಂಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ಆದರೆ ಏನು, ನೆಗೆಟಿವ್ ಆದರೆ ಏನು, ಸೊ ಹೇಳ್ತೀನಿ, ತೋರಿಸ್ತೀನಿ. ಓಕೆ. ಸೊ ಬೇಸ್ಡ್ ಆನ್ ದಿಸ್ ಟು ಯು ವಿಲ್ ಫೈಂಡ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜಸ್. ಓಕೆ. ಸೊ ಬೇಕು. ಸೊ ಚಾರ್ಜ್ ಅಂದರೆ ಏನು. ನೆಕ್ಸ್ಟು ನೀವೆಲ್ಲ ಸಾಕೆಟ್ಗೆ ಚಾರ್ಜ್ ಮಾಡಿರ್ತೀರ. ಈ ಮೊಬೈಲ್ ಯೂಸ್ ಮಾಡ್ತೀರ ಅಂದರೆ ಚಾರ್ಜ್ ಬೇಕೇ ಬೇಕು. ಸೊ ಸಾಕೆಟ್ ಹಾಕಿದಾಗ ಏನಾಗುತ್ತೆ ಸಿಂಪಲ್. ಸೊ ಎಲೆಕ್ಟ್ರಾನ್ಸು ಒಂಥರ ಮೂವ್ ಆದಂಗೆ ಆಗುತ್ತೆ. ಸೊ ಸರ್ ಅದೇನು ಹರ್ಕೊಂಡು ಹೋಗುತ್ತಾ? ಇಲ್ಲ. ಸೊ ಎಲೆಕ್ಟ್ರಾನ್ಸ್ ಏನಿರುತ್ತೆ ವೈಬ್ರೇಟ್ ಆಗುತ್ತೆ. ಸೊ ಒಂದು ಹೋಗಿ ಇನ್ನೊಂದು ಹೊಡೆಯುತ್ತೆ, ವಾಪಸ್ ಬರುತ್ತೆ, ವಾಪಸ್ ಬರುತ್ತೆ. ಸೊ ಇದು ಹೋಗಿ ಹೊಡಿಬೇಕು, ವಾಪಸ್ ಬರಬೇಕು ಅಂದರೆ ಅದಕ್ಕೆ ಫೋರ್ಸ್ ಬೇಕು. ಆ ಫೋರ್ಸ್ ಏನು ಕೊಡ್ತಿದೆ ನೆಕ್ಸ್ಟ್ ನೋಡೋಣ. ಸೊ ಹಿಂದೆ ಹೇಳಿದ್ನಲ್ಲ, ಯಾವುದು ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜ್ ಆಯಿತು ಅಂದರೆ ಕರೆಂಟ್ ಡೈರೆಕ್ಷನ್, ನೆಗೆಟಿವ್ ಚಾರ್ಜ್ ಅಂದರೆ ಕರೆಂಟ್ ಡೈರೆಕ್ಷನ್. ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ರಿ. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಏನಿರುತ್ತೆ, ಕರೆಂಟ್ ಡೈರೆಕ್ಷನ್ ಅದರ ಆಪೋಸಿಟ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಏನಿರುತ್ತೆ, ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಅದೇ ಪಾಸಿಟಿವ್ ಚಾರ್ಜ್ ತೊಗೊಂಡ್ರಿ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕರೆಂಟ್ ಡೈರೆಕ್ಷನ್ ಏನಿರುತ್ತೆ, ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ನು ಅದೇ ಕಡೆ ಇರುತ್ತೆ. ಓಕೆ. ಎಲೆಕ್ಟ್ರಾನ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಆಪೋಸಿಟ್. ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಸೇಮ್. ಫೈನ್. 2 ಟೈಪ್ಸ್ ಆಫ್ ಚಾರ್ಜಸ್ ನೋಡಿದ್ವಿ. ಟೈಪ್ಸ್ ಆಫ್ ಚಾರ್ಜಸ್ ಪಾಸಿಟಿವ್, ನೆಗೆಟಿವ್. ಸೊ SI ಯೂನಿಟ್ ಆಫ್ ಚಾರ್ಜ್ ಕೂಲಂಬ್, ಕ್ಯಾಪಿಟಲ್ C. ಓಕೆ. ಸೊ ಕರೆಂಟ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟೆನ್ಸು, ಇದೆಲ್ಲ ಬೇಕು. ಸೊ ಇದೆಲ್ಲ ಬೇಕು. ಏನು ನೋಡೋಣ ಒಂದೊಂದಾಗಿ ನೋಡೋಣ. ಓಕೆ. ಸೊ ಈಗ ಇದೆಲ್ಲ ಬೇಸಿಕ್ಸ್ ಆಗೇನು ಗೊತ್ತು. ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಆಗುತ್ತೆ, ಸೇಮ್ ಚಾರ್ಜಸ್ ರಿಪಲ್ ಆಗುತ್ತೆ. ಪಾಸಿಟಿವ್ ರಿಪಲ್, ನೆಗೆಟಿವ್ ರಿಪಲ್. ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್. SI ಯೂನಿಟ್ ಆಫ್ ಚಾರ್ಜ್ ಕೂಲಂಬ್ ನೋಡಿದ್ವಿ. ಸೊ ಒಂದು ಎಲೆಕ್ಟ್ರಾನ್ದು ಚಾರ್ಜು 1.6 ಇಂಟು 10⁻⁻⁻19 ಕೂಲಂಬ್. ಕರೆಕ್ಟಾಗಿ ನೋಡ್ರಿ. ಫೈನ್. ಇದೆಲ್ಲ ನೀವು ಸಣ್ಣ ಹುಡುಗರಲ್ಲಿ ಮಾಡಿರ್ತೀರ. ಏನಂತ, ಬೆಲೂನು ತೊಗೊಂಡು ತಲೆಗೂ ಅಂದರೆ ಕೂದಲು ಹಿಂಗೆ ಉಜ್ಜಿ, ಸೊ ಎಲ್ಲಾದರೂ ಪೇಪರ್ ಅದು ಇದು ಇತ್ತು ಅಂದರೆ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲ ಅಂದರೆ ಸ್ಕೂಲಲ್ಲಂತೂ ಮಾಡಿರ್ತೀರ, ನಾವಂತೂ ಮಾಡ್ತಿದ್ವಿ. ಈಗ ಆ್ಯಕ್ಚುಲಿ ಅದು ಕಮ್ಮಿನೇ ಆಗಿದೆ. ಈಗ ಸ್ಕೂಲಲ್ಲಿ ನೋಡಿದ್ರೆ ಯಾರೂ ಈ ಥರ ಸಣ್ಣ ಆಟಾಡೋಕ್ಕೂ ಹೋಗಲ್ಲ. ಸೊ ಸ್ಕೇಲ್ ತೊಗೊಂಡು ರಬ್ ಮಾಡಿ ಪೇಪರ್ ಸಣ್ಣ ಪೀಸಸ್ ಮಾಡಿ ಆ ಪೇಪರ್ ಹತ್ರ ಹಿಡಿದ್ರೆ ಏನಾಗ್ತಿತ್ತು, ಅಟ್ರಾಕ್ಟ್ ಆಗ್ತಿತ್ತು. ಆ್ಯಕ್ಚುಲಿ ತುಂಬಾ ಕಮ್ಮಿ ಆಗಿದೆ ಮಾಡೋದು, ಯಾಕಂದರೆ ಆ ಒಂದು ಕ್ಯೂರಿಯಾಸಿಟಿ. ಸೊ ಫಾರ್ಮುಲಾ ಬೇಕು. ಸೊ ಚಾರ್ಜ್, ಸೊ ಟೋಟಲ್ ನಂಬರ್ ಆಫ್ ಚಾರ್ಜ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಚಾರ್ಜ್ ಆಫ್ ಈಚ್ ಎಲೆಕ್ಟ್ರಾನ್. ಸೊ ನೆಟ್ ಚಾರ್ಜ್ ಏನಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್. ಸೊ ಒಂದು ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು, 1.6 ಇಂಟು 10⁻⁹ ಕೂಲಂಬ್. ಸೊ
ಬೆಲೂನ್ ರಬ್ ಮಾಡಿದ್ರೆ ಏನಾಗುತ್ತೆ, ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಫೈನ್. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಡೋಂಟ್ ಕನ್ಫ್ಯೂಸ್ ದಿಸ್ ವಿತ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಒನ್ ಕೋಲಮ್. ಅದು ನೋಡೋಣ. ಸೊ ಫಾರ್ಮುಲಾ ಗೊತ್ತಾಯ್ತಾ? ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ಒನ್ ಕೋಲಮ್ ಆಫ್ ಚಾರ್ಜ್ ಅಂದರು ಅಂದರೆ, ಸೊ ಏನು ಮಾಡಬೇಕು, ರಿವರ್ಸ್ ವಾಪಸ್. ಸೊ ಒಂದು ಎಲೆಕ್ಟ್ರಾನಲ್ಲಿ ಎಷ್ಟು ಚಾರ್ಜ್ ಇರುತ್ತೆ, 1.6 ಇಂಟು 10⁻⁻⁻19 ಕೋಲಮ್. ಸೊ ಅವ್ರೇನು ಕೇಳ್ತಿರೋದು, ರಿವರ್ಸ್ ಒನ್ ಕೋಲಂಬಲ್ಲಿ ಎಷ್ಟಿರುತ್ತೆ. ಸೊ ಒನ್ ಕೋಲಂಬಲ್ಲಿ ಎಷ್ಟಿರುತ್ತೆ ಅಂದರೆ ಇದನ್ನು ಲೆಫ್ಟ್ ಸೈಡ್ ತೊಗೊಂಡು ಬರ್ರಿ. 1/1.6 ಇಂಟು 10⁻⁻19. ಸೊ ಸಿಂಪ್ಲಿಫೈ ಮಾಡಿರಿ, ಯು ಗೆಟ್ ಅರೌಂಡ್ 6 ಇಂಟು 10⁻6 ಓಕೆ. ಸೊ ಇದನ್ನು ಹೇಳ್ಬೇಕಂದ್ರೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ಸೊ ಒನ್ ಕೋಲಂಬಲ್ಲಿ ಇಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟು ನೋಡಿರಿ, ಕ್ಲೀನಾಗಿ ಬರೀರಿ. ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ ಚಾರ್ಜ್ ಆಫ್ ಒನ್ ಎಲೆಕ್ಟ್ರಾನ್. ನೆಕ್ಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಒನ್ ಕೋಲಮ್ ಆಫ್ ಚಾರ್ಜ್, n ಇಸ್ ಈಕ್ವಲ್ ಟು, ಸೊ q ಇಸ್ ಈಕ್ವಲ್ ಟು ಏನು, n. ಸೊ n ಇಸ್ ಈಕ್ವಲ್ ಟು ಏನಾಯಿತು, q/e. ಸೊ ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಬರುತ್ತೆ. ಫೈನ್. ನೆಕ್ಸ್ಟು ಕರೆಂಟ್. ಸೊ ಹಿಂದೆ ನೋಡಿ, ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟೆನ್ಸು. ಸೊ ಕರೆಂಟ್ ಅಂದರೆ ಏನು, ರೇಟ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಆರ್ ನಿಮಗೆ ಎಲೆಕ್ಟ್ರಾನ್ಸ್ ಅಂತ ತೊಗೊತೀವಿ. ಸೊ ಯಾಕಂದರೆ ಕರೆಂಟ್ ಡೈರೆಕ್ಷನ್ ಅಲ್ಲ. ಸೊ ಕರೆಂಟ್ ಡೈರೆಕ್ಷನ್ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಸೇಮ್ ಇರುತ್ತೆ. ಬಟ್ ಇಟ್ ಈಸ್ ಅ ರೇಟ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಬರೆಯೋದಕ್ಕಿಂತ ಇಟ್ ಈಸ್ ಅ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಯಾಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು. ಫೈನ್. ಸೊ ಫಾರ್ಮುಲಾ I is equal to Q/T. I is equal to Q/T. ಸೊ ಕ್ಯೂದು SI ಯೂನಿಟ್ ಗೊತ್ತು, ಕೊಲಂಬು, ಟೈಮು ಸೆಕೆಂಡು. ಸೊ Q is equal to T ಮೇಲೆ ಹೋದರೆ ಸಿಂಪಲ್. ಸೊ Q is equal to I into T. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗುತ್ತೆ, ಆಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನೋಡಿದ್ವಿ. SI ಯೂನಿಟ್ ಆಫ್ ಕರೆಂಟ್ ಆ್ಯಂಪಿಯರ್. SI ಯೂನಿಟ್, ಪ್ರತಿಯೊಂದು SI ಯೂನಿಟು ಬೇಕೇ ಬೇಕು. ಸೊ ಮಿಲಿ ಆ್ಯಂಪಿಯರು, ಮೈಕ್ರೋ ಆ್ಯಂಪಿಯರು. ಸೊ ಮಿಲಿ ಆ್ಯಂಪಿಯರ್ ಇದು ಯಾಕೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಮಿಲಿ ಆ್ಯಂಪಿಯರ್ ಆ್ಯಂಡ್ ಇದ್ರ ಮೇಲೆ ನಮ್ಮ ಕ್ವಶನ್ಸ್ ಕೇಳ್ಬೋದು. ಸೊ 1 ಮಿಲಿ ಆ್ಯಂಪಿಯರ್ ಅಥವಾ ಈಗ 5 ಮಿಲಿ ಆ್ಯಂಪಿಯರ್ ಕರೆಂಟ್ ಫ್ಲೋ ಆಗ್ತಿದೆ. ಮಿಲಿ ಆ್ಯಂಪಿಯರ್ ಏನಿದು, 5 ಅಂತ ತೊಗೋಬೇಕಾ, ಅಲ್ಲ, 5 ಮಿಲಿ ಆ್ಯಂಪಿಯರ್. ಸೊ ಇಫ್ ಇಟ್ ಈಸ್ 5 ಮಿಲಿ ಆ್ಯಂಪಿಯರ್, ಸೊ ದಿಸ್ ಈಸ್ ನಥಿಂಗ್ ಬಟ್ 5 ಇಂಟು 10⁻⁻³ ಆ್ಯಂಪಿಯರ್. 10⁻³ ಅಂತ ತೊಗೊಳ್ಳೇಬೇಕು, ಇಲ್ಲಾಂದರೆ ವ್ಯಾಲ್ಯೂ ತಪ್ಪು ಬರುತ್ತೆ. ಸೊ ಅದೇ ಮೈಕ್ರೋ ಆದರೆ 10⁻⁻⁶. ಓಕೆ. ಸೊ ನೆಕ್ಸ್ಟು ಎಲೆಕ್ಟ್ರಾನ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಆಪೋಸಿಟ್. ಸೊ ಕರೆಂಟ್ ಡೈರೆಕ್ಷನ್ನು ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಸೇಮ್, ಡೈರೆಕ್ಷನ್. ಫೈನ್. ಸೊ ಕರೆಂಟ್ ಅಂದರೆ ಆ್ಯಂಪಿಯರಲ್ಲಿ ಮೆಷರ್ ಮಾಡ್ತೀವಿ. ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇನ್ ಎ ಸರ್ಕ್ಯೂಟ್. ಸಿಂಪಲ್ ಚಾರ್ಜ್, ಎಲೆಕ್ಟ್ರಾನ್ಸು ಬೇಡ, ಪಾಸಿಟಿವ್ ಬೇಡ. ಸೊ ಎಲೆಕ್ಟ್ರಾನ್ಸ್. ಫೈನ್. ಸೊ ಇದನ್ನು ಮೆಷರ್ ಮಾಡೋದು ಹೇಗೆ, ವಿ ಯೂಸ್ ಆ್ಯಮ್ಮೀಟರ್. ಸೊ ಆ್ಯಮ್ಮೀಟರ್ ಯೂಸ್ ಮಾಡ್ತೀವಿ. ಆ್ಯಮ್ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಕರೆಂಟ್ ಏನು ಫ್ಲೋ ಆಗ್ತಿರುತ್ತೆ ಅದೇ ಪಾತಲ್ಲಿ ಸೀರೀಸ್, ವೆರಿ ಇಂಪಾರ್ಟೆಂಟ್, ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ವೋಲ್ಟ್ ಮೀಟರ್ ಪ್ಯಾರಲಲ್, ಇವಾಗಲೇ ಓದಿರೋದ್ರಿಂದ ಗೊತ್ತಿರುತ್ತೆ. ಸೊ ಕ್ಯಾಲ್ಕುಲೇಟಿಂಗ್ ಕರೆಂಟ್. ಸೊ 1 ಆ್ಯಂಪಿಯರ್, ಅಗೇನ್ I is equal to Q/T. ನೋಡಿದ್ರಾ, ಡೆಫಿನೇಷನ್ಸ್ ಬರಿಬೇಕಾದ್ರೆ ಫಾರ್ಮುಲಾ ಒಂದು ನೆನಪಿತ್ತು ಅಂದರೆ, ಇಫ್ ಯು ರಿಮೆಂಬರ್ ದ ಫಾರ್ಮುಲಾ, ನೀವು ಡೆಫಿನೇಷನ್ ಆರಾಮಾಗಿ ಬರಿಬೋದು ವಿತೌಟ್ ಇವನ್ ಮೆಮೊರೈಸಿಂಗ್. ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ವಿತೌಟ್ ಬೈ ಹಾರ್ಟಿಂಗ್ ನೀವು ಆರಾಮಾಗಿ ನೆನ್ಪಿಟ್ಕೋಬೋದು. ಹೇಗೆ, I is equal to Q/T. ಸೊ Q ಅಂದರೆ ಏನು, ಚಾರ್ಜ್, T ಅಂದರೆ ಏನು, ಟೈಮ್. ಸೊ ಕೊಲಮ್ಸಲ್ಲಿ ಮೆಷರ್ ಮಾಡ್ತೀವಿ, ಟೈಮ್ನ ಸೆಕೆಂಡ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಇಫ್ ವೆನ್ ಯು ಹ್ಯಾವ್ ಟು ಸೇ 1 ಆ್ಯಂಪಿಯರ್,
Okay, so when you have to say current, when you have to say 1 ampere, ಸೊ 1 ಆಂಪಿಯರ್ ಅನ್ಬೇಕು ಅಂದರೆ ಚಾರ್ಜ್ ಏನಾಗಿರಬೇಕು, 1 ಕೂಲಂಬ್ ಆಗಿರಬೇಕು, ಟೈಮ್ ಏನಾಗಿರಬೇಕು, 1 ಸೆಕೆಂಡ್ ಆಗಿರಬೇಕು. ಸೊ 1 ಆಂಪಿಯರ್ ಡೆಫಿನೇಷನ್ ಕೇಳ್ಬೋದು. ಸೊ ವೆನ್ 1 ಕೂಲಂಬ್ ಆಫ್ ಚಾರ್ಜ್ ಪಾಸಸ್ ಥ್ರೂ ಆರ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಇನ್ 1 ಸೆಕೆಂಡ್, ಅಥವಾ 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ. ಸಿಂಪಲ್, 1 ಕೂಲಂಬ್ ಇರಬೇಕು, 1 ಸೆಕೆಂಡ್ ಇರಬೇಕು. ಫೈನ್, ನೋಡೋಣ ಡೆಫಿನೇಷನ್ಸ್ ನೋಡೋಣ. ಇನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಫಸ್ಟು ಕರೆಂಟ್ ಫೈಂಡ್ ಮಾಡಬೇಕಾ, ಚಾರ್ಜ್ ಎಷ್ಟು, ಟೈಮ್ ಎಷ್ಟು. ಟೈಮ್ ತೊಗೋಬೇಕಾದ್ರೆ ಈ ಕೇಸಲ್ಲಿ ಓನ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಟ್ ಹ್ಯಾಸ್ ಟು ಬಿ ಇನ್ ಸೆಕೆಂಡ್ಸ್. ಹೀಟು ಫೈಂಡ್ ಮಾಡಬೇಕಾದ್ರೆ ಹವರಲ್ಲಿ ಇಡ್ರಿ, ಬಿಕಾಸ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು. ಹೀಟ್ ಫೈಂಡ್ ಮಾಡಬೇಕಾದ್ರೆ ಹವರು, ಹೀಟ್ ಅಲ್ಲೇನು ಯೂನಿಟ್ ಕೊಟ್ಟಿರ್ತಾರೆ ಅದು ಚೆಕ್ ಮಾಡಿರಿ ಫಸ್ಟು. ಬರೋಣ ಅಲ್ಲಿಗೂ. ಓಕೆ, ಸೊ ಸೆಕೆಂಡ್ಸಲ್ಲಿ ಇರಬೇಕು. ಸೊ ಕರೆಂಟ್ ಫಾರ್ಮುಲಾ, ಚಾರ್ಜ್ ಎಷ್ಟು, 10,800. ಸೊ 10,800 ಡಿವೈಡ್ ಬೈ 3,600 ಮಾಡ್ತೀರಾ. ಸೊ ಸಿಂಪ್ಲಿಫೈ ಮಾಡಿರಿ, ಕರೆಂಟ್ ಎಷ್ಟು ಬರುತ್ತೆ, 3 ಬರುತ್ತೆ. ಫೈನ್, ಟ್ರೈ ಮಾಡಿರಿ. ಸೊ ಏನಿದೆ, ಕರೆಂಟ್ ಯೂನಿಟ್ ಅಂದರೆ ಲೈಕ್ 4.8 ಆಂಪಿಯರ್ಸ್ ಇದೆ, 45 ಸೆಕೆಂಡ್ಸ್ ಇದೆ. ಸೊ ಅವ್ರು ನಿಮಗೆ ಕೇಳ್ತಿರೋದು ಚಾರ್ಜ್ ಎಷ್ಟು. ಕ್ಯೂ ಇಸ್ ಈಕ್ವಲ್ ಟು ಫಾರ್ಮುಲಾ. ಸೊ ಏನೇನು ಕೊಟ್ಟಿದ್ದಾರೆ, ಐ ಡೋಂಟ್ ವಾಂಟ್ ಟು ಶೋ ಇಟ್. ಫೈನ್, ಸೊ ಕರೆಂಟ್ ಫ್ಲೋ ಆಗುತ್ತೆ ಹೆಂಗೆ, ವೈ 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 ಕ್ಯೂ 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 ಕ್ಯೂ. ಯಾಕೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದು ಫೋರ್ಸು ಪುಷ್ ಮಾಡ್ತಿರುತ್ತೆ. ಈಗ ನೀವು ಓದ್ತಿದ್ದೀರಾ, ಏನಕ್ಕೆ, ಎಕ್ಸಾಮ್ ಇದೆ, ಏನಕ್ಕೆ, ಪೇರೆಂಟ್ಸು ಪುಷ್ ಮಾಡ್ತಾರೆ, ಓದ್ರಿ. ನಾಟ್ ಎವ್ರಿ ಒನ್. ಸೊ ಕೆಲವೊಬ್ರು ಇಲ್ಲ ನಾನು ಓದಲೇಬೇಕು ಅಂತ ಸೆಲ್ಫ್ ಇಂಟ್ರೆಸ್ಟ್, ಇಲ್ಲ ನಾನು ಮಾಡಲೇಬೇಕು ಅಂತ ಸೆಲ್ಫ್ ಇಂಟ್ರೆಸ್ಟ್. ಓಕೆ, ಸೊ ಬ್ಯಾಟ್ರಿ ಇರುತ್ತಾ, ಸೆಲ್ ಇರುತ್ತಾ, ಇಲ್ಲೂ ನಾವು ಯೂಸ್ ಮಾಡ್ತೀವಿ ರೀಚಾರ್ಜಬಲ್ ಬ್ಯಾಟ್ರಿ. ಸೊ ರೀಚಾರ್ಜಬಲ್ ಬ್ಯಾಟ್ರಿ ನಿಮಗೆ ಚಾರ್ಜ್ ಮಾಡ್ತೀರಾ, ಅಲ್ಲಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದಕ್ಕೆ ಪವರ್ ಸ್ಟೋರ್ ಆಗಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸ್ಟೋರ್ ಆಗಿರುತ್ತೆ. ಆಮೇಲೆ ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇದು ಫೋರ್ಸ್ನ ಅಪ್ಲೈ ಮಾಡುತ್ತೆ. ಸೊ ಹೋಗ್ತಾ ಏನಾಗುತ್ತೆ, ಫೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಏನಾಗುತ್ತೆ, ಹೋಗೇ ಬಿಡುತ್ತೆ. ಸೊ ಅವಾಗ ಮತ್ತೆ ಏನು ಮಾಡಬೇಕು, ಮತ್ತೆ ಚಾರ್ಜ್ ಮಾಡಬೇಕು. ಸೊ ದಟ್ ಮತ್ತೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಿಮಿಲರ್ಲಿ ನೀವು ಎಷ್ಟು ಬ್ಯಾಟ್ರಿ ತೊಗೊತೀರೋ ಅಷ್ಟೇ ಫೋರ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಈಗ 2 ಬ್ಯಾಟ್ರಿ ಇದೆ, 2 ಬ್ಯಾಟ್ರಿನ ಯಾವುದೋ ಒಂದು ಬಲ್ಪ್ ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಗ್ಲೋ ಆಗ್ತಿರ್ಬೋದು. 3 ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, 4 ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ, ಕರೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ನೀವಾಗಂತ 10-20 ಆಗಿದ ತಕ್ಷಣ ಸರ್ಜ್ ಫುಲ್ಲು ಜಾಸ್ತಿ ಆಗುತ್ತಾ, ಇಲ್ಲ. ಬಲ್ಬ್ಗೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಏನಾದರೂ ಕ್ರಾಸ್ ಆಯಿತು ಅಂದರೆ ಡಮ್ ಅನ್ನುತ್ತೆ. ಸಿಂಪಲ್, ವೆರಿ ಸಿಂಪಲ್. ಸೊ ಅದಕ್ಕೆ ಮನೆಯಲ್ಲಿ 2 ಕರೆಂಟ್ ಪಾತ್ ಇರುತ್ತೆ, ಎಲ್ಲ ಗೊತ್ತು. ಒಂದು 5 ಆಂಪಿಯರ್, 15 ಆಂಪಿಯರ್. ಸೊ 5 ಆಂಪಿಯರಲ್ಲಿ ನೀವು LED ಬಲ್ಬ್ನ ಕನೆಕ್ಟ್ ಮಾಡ್ಬೋದು. ಅದೇ ಸ್ಮಾಲ್ LED ಬಲ್ಬ್ನ 15 ಕನೆಕ್ಟ್ ಮಾಡಿದ್ರೆ ಡಮ್. ಸೊ ಎಷ್ಟು ಪವರ್ ಬೇಕೋ ಅಷ್ಟೇ ಕೊಡಬೇಕು. ಸೊ ನಿಮಗೆ ಕರೆಂಟ್ ಫ್ಲೋ ಆಗಬೇಕು ಅಂದರೆ ದೇರ್ ಶುಡ್ ಬಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹೈಯರಿಂದ ಲೋಯರಿಗೆ ಹೋಗಬೇಕು. ಈಗ ನೀವು ನೀರು ಟ್ಯಾಂಕ್, ಸೊ ಟ್ಯಾಂಕ್ ಎಲ್ಲಿ ಕುಡಿಸ್ತಾರೆ, ಯೂಶಲಿ ಮನೆ ಮೇಲೆ ತಾನೇ ಕುಡಿಸ್ತಾರೆ. ಯಾಕೆ ಅಂದರೆ, ಸೊ ಮನೆ ಮೇಲೆ ಕುಡಿಸಿದಾಗ ನೀರೆಲ್ಲ ಹೋಗಿ ತುಂಬಿರುತ್ತೆ. ನೀವು ಕೆಳಗೇನಾದರೂ ಟ್ಯಾಪ್ ಆನ್ ಮಾಡಿದ್ರಿ, ನಳ ಬಿಟ್ರಿ ಅಂದರೆ ಸೊ ಈಸಿಯಾಗಿ ಫ್ಲೋ ಆಗುತ್ತೆ. ಯಾಕಂದರೆ ಮೇಲೆ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಸೊ ಕೆಳಗೆ ಕಮ್ಮಿ ಇದೆ. ಸೊ ಈಸಿಯಾಗಿ ಫ್ಲೋ ಆಗುತ್ತೆ. ಸೊ ಸಿಮಿಲರ್ಲಿ ಕರೆಂಟ್ ಫ್ಲೋ ಆಗಬೇಕು ಅಂದರೆ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಅದಕ್ಕೆ ಕರೆಂಟ್ ಡೈರೆಕ್ಷನ್, ಸೊ ಪಾಸಿಟಿವ್ ಟು ನೆಗೆಟಿವ್ ಅಂತ ತೊಗೊತೀವಿ. ಸೊ ಅಂದರೆ ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್. ಸೊ ಬ್ಯಾಟ್ರಿ ಪಾಸಿಟಿವ್ ಏನಿರುತ್ತೆ, ಕರೆಂಟ್ ಡೈರೆಕ್ಷನ್ ಅಲ್ಲಿಂದ ಹೊರಗೆ ಹೋಗುತ್ತೆ. ಸೊ ಬ್ಯಾಟ್ರಿ ನೆಗೆಟಿವ್ ಏನಿರುತ್ತೆ, ಒಳಗೆ ಬರುತ್ತೆ. ಫೈನ್. ಸೊ 10 ವೋಲ್ಟ್ ಟು 5 ವೋಲ್ಟ್ ಇತ್ತು ಅಂದರೆ ಸೊ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್, ಸೊ ಕರೆಂಟ್ ಫ್ಲೋ ಆಗುತ್ತೆ. ಓಕೆನಾ? ನೆಕ್ಸ್ಟು, ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಂದರೆ ಏನು, W/Q. ಸೊ W ವರ್ಕ್, Q ಅಂದರೆ ಕೂಲಂಬ್
ಚಾರ್ಜು. ಸೊ ಏನು, ಒನ್ ಕೊಲಂಬ್ ಆಫ್ ಚಾರ್ಜ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡಬೇಕು ಅಂದರೆ ವರ್ಕ್ ಮಾಡಬೇಕು. ಅಲ್ಲೇ ಇತ್ತು ಅಂದರೆ ವರ್ಕ್ ಡನ್ ಈಸ್ 0. ಇದು ಮೂವ್ ಆಯಿತು ಅಂದರೆ ಏನಾಗುತ್ತೆ, ವರ್ಕ್ ಆಗಿದೆ. ಸೊ ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು, ವರ್ಕ್ ಡನ್ನು, ಚಾರ್ಜು. ಸೊ ಏನು, ಈಗ ನಾನು ಮೂವ್ ಆಗಬೇಕು, ಮೂವ್ ಆದಾಗ ತಾನೇ ವರ್ಕ್ ಆಗುತ್ತೆ. ಸೊ ಮೂವ್ ಆದಾಗ ಒಂದು ಚಾರ್ಜು ಮೂವ್ ಆದಾಗ ವಿ ಸೇ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಒಂದು ಫೋರ್ಸ್ ಅಪ್ಲೈ ಆಗಿದೆ. ಓಕೆ, ಸೊ ನೋಡೋಣ ಡೆಫಿನಿಷನ್ನು. ಸೊ ವೋಲ್ಟೇಜ್, ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್. ಇದನ್ನು ಮೆಷರ್ ಮಾಡೋದಕ್ಕೆ ಯಾವುದು ಯೂಸ್ ಮಾಡ್ತೀವಿ, ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ, ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಯಾವುದೋ ಒಂದು ಡಿವೈಸ್ ಇತ್ತು ಅಂದರೆ ಅದಕ್ಕೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಯಾವ ಡಿವೈಸ್ ಬೇಕಾದ್ರೂ ಆಗಿರ್ಬೋದು, ರೆಸಿಸ್ಟರ್ ಆಗಿರ್ಬೋದು, ಬಲ್ಪ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಸೊ ಫಾರ್ಮುಲಾ ನೋಡಿದ್ರಿ, 1 ವೋಲ್ಟ್ ಅಂತ ಯಾವಾಗ ಹೇಳ್ತೀವಿ, ವರ್ಕ್ ಇದು ಎಸ್ ಐ ಯೂನಿಟ್ ಏನು, ಜೋಲ್. ಸೊ ಕೊಲಂಬಾ, ಸೊ ಚಾರ್ಜಾ, ಎಸ್ ಐ ಯೂನಿಟ್ ಏನು, ಕೊಲಮ್. ಸೊ 1 ಜೋಲ್ ಆಫ್ ವರ್ಕ್, 1 ಜೋಲ್ ಆಫ್ ವರ್ಕ್ ಡನ್ ಟು ಮೂವ್ 1 ಕೂಲಂಬ್ ಆಫ್ ಚಾರ್ಜ್ ಅಥವಾ 1 ಯೂನಿಟ್ ಆಫ್ ಪಾಸಿಟಿವ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ 1 ಯೂನಿಟ್ ಅನ್ಬೇಡ್ರಿ, 1 ಕೂಲಂಬ್ ಆಫ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್. ಫೈನ್. ಇಲ್ಲೇನಿದೆ, ಚಾರ್ಜ್ ಕೊಟ್ಟಿದ್ದಾರೆ 2 ಕೂಲಂಬು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ 12 ವೋಲ್ಟು. ಸೊ ಚಾರ್ಜ್ ಗೊತ್ತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತು, ಫಾರ್ಮುಲಾ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು, ವರ್ಕ್ ಫೈಂಡ್ ಮಾಡಬೇಕು. ಸೊ V is equal to W/Q, W is equal to VQ ಹಾಕ್ರಿ, 24 ಜೋಲ್ ಬರುತ್ತೆ. ಓಕೆನಾ. ಇಲ್ಲಿ ಕ್ಯಾಲ್ಕುಲೇಟ್ 15 ಆಂಪಿಯರ್ ದಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಫಾರ್ 3 minutes. ಜಸ್ಟ್ 2 seconds ಥಿಂಕ್ ಮಾಡಿರಿ, ಜಸ್ಟ್ 2 seconds ಥಿಂಕ್ ಮಾಡಿರಿ. ಯಾಕೆ, ಬಿಕಾಸ್ ಈ ಪ್ರಾಬ್ಲಮ್ ಇಸ್ ನಾಟ್ ಡೈರೆಕ್ಟ್. ನಾನು ನಿಮ್ಗೆ ಹೇಳಿದೆ ಟೈಮ್ 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 ಟೈಮ್. ಸೊ 3 minutes ಅಂದಾಗ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಸೆಕೆಂಡ್ಸ್. ಸೊ ಏನಾಯಿತು, 180 seconds. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಚಾರ್ಜ್ ಇನ್ ದ ಕಂಡಕ್ಟರ್. ಸೊ ಕರೆಂಟ್ ಗೊತ್ತು 15 ಆಂಪಿಯರ್, ಟೈಮ್ ಗೊತ್ತು 180 seconds. ಸೊ ಈ Q ಫೈಂಡ್ ಮಾಡಬೇಕು, Q is equal to 80, ಸಿಂಪಲ್ಲು. ಇಫ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಕೊಡ್ತು, ಓಕೆ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋಯಿಂಗ್. ಸೊ ಏನು ಫೈಂಡ್ ಮಾಡಬೇಕು, ಏನು ಫೈಂಡ್ ಮಾಡಬೇಕು, ಫೈಂಡ್ ಮಾಡಿರಿ, ಕಮೆಂಟ್ ಮಾಡಿರಿ. ಬೇಕು ಅಂದರೆ ಸೊಲ್ಯೂಷನ್ ಇಲ್ಲಿದೆ. ಸೊ ಕ್ವಿಕ್ಕಾಗಿ ಸ್ಕ್ರೀನ್ಶಾಟ್ ತೊಗೊಳ್ರಿ. ಫೈನ್. ರೆಸಿಸ್ಟೆನ್ಸ್. ಸರ್ ಇದು ಯಾಕೆ ರೆಡ್ಡಲ್ಲಿ ತೊಗೊಂಡಿದ್ದೀರಾ, ಬಿಕಾಸ್ ಅಪೋಸಿಷನ್. ಬೇಡಪ್ಪ, ಮಾಡಬೇಡ್ರಿ, ಹೋಗಬೇಡ್ರಿ, ಕರೆಂಟ್ನ ತಡೀತಿದೆ, ಡೇಂಜರ್. ಬಟ್ ಇಟ್ ಈಸ್ ಆಲ್ಸೋ ಯೂಸ್ಫುಲ್. ಸೊ ನಿಮಗೆ ರೆಸಿಸ್ಟೆನ್ಸ್ ಏನಕ್ಕೆ ಬೇಕು, ಸಡನ್ ಕರೆಂಟ್ ಜಾಸ್ತಿ ಆಗಬಾರ್ದು. ಸೊ ಕರೆಂಟ್ನ ಕಂಟ್ರೋಲ್ ಮಾಡಬೇಕು ಅಂದರೆ ರೆಸಿಸ್ಟೆನ್ಸ್ ಬೇಕು. ಸೊ ಎಷ್ಟು ಕರೆಂಟ್ ಬೇಕೋ ಅಷ್ಟು ಅಂದರೆ ರೆಸಿಸ್ಟೆನ್ಸ್ ಬೇಕು. ಆ್ಯಂಡ್ ಅಗೇನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ರೆಡ್ಡೇ ಟ್ರೈನ್ ಕಾಣಿಸುತ್ತೆ ಅಲ್ವಾ. ಸೊ ರೆಸಿಸ್ಟೆನ್ಸ್ ಹೆಂಗೆ ಮೆಷರ್ ಮಾಡ್ತೀವಿ, ಓಮಲ್ಲಿ ಮೆಷರ್ ಆಫ್ ಹೌ ಮಚ್ ಮೆಟೀರಿಯಲ್ ಅಪೋಸ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಅಂದರೆ ಕರೆಂಟ್ ಕಮ್ಮಿ. So greater the resistance, more energy is needed to push the current through the component, which can affect the overall performance of electrical circuits. Okay, so resistance na ohm meter ಅಲ್ಲಿ ಮೆಷರ್ ಮಾಡ್ತೀವಿ, ಬಟ್ ನಿಮಗಿಲ್ಲ ಹೇಳಿದ್ದು. ಓಕೆ, ಸೊ ಓಮ್ ಮೀಟರ್ ಇದನ್ನು ತಲೆ ಕೆಡಿಸ್ಕೋಬೇಡ್ರಿ, ಯಾಕಂದರೆ ಓಮ್ ಮೀಟರ್ ಇಲ್ಲ, ಎಕ್ಸ್ಟ್ರಾ ನಾಲೆಡ್ಜ್. ಫೈನ್. ಸೊ ಕ್ವಿಕ್ ಸಮರಿ, ಕರೆಂಟ್ ಅಂದರೆ ಏನು, ಹೆಂಗೆ ಮೆಷರ್ ಮಾಡ್ತೀವಿ, ವೋಲ್ಟೇಜ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು. ಫೈನ್. ಎಸ್ ಐ ಯೂನಿಟ್ಸ್ ಎಲ್ಲ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ವೋಲ್ಟ್ ಮೀಟರ್ ಹಿಂಗೆ ಕಾಣಿಸುತ್ತೆ. ಸೊ ವೋಲ್ಟ್ ಮೀಟರಲ್ಲಿ ಮಧ್ಯದಲ್ಲಿ ವಿ ಅಂತ ಬರೆದಿರ್ತಾರೆ. ಸೊ ಮಧ್ಯದಲ್ಲಿ ವಿ ಅಂತ ಬರೆದಿದ್ರೆ ವೋಲ್ಟ್ ಮೀಟರು. ಆ್ಯಮೀಟರ್ ನೋಡೋದಕ್ಕೂ ಸೇಮ್ ಇರುತ್ತೆ, ಆದರೆ ಮಧ್ಯದಲ್ಲಿ ಏನಿರುತ್ತೆ, ಕ್ಯಾಪಿಟಲ್ ಎ ಇರುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ರೆಸಿಸ್ಟರ್ಸ್, ಸಣ್ಣ ರೆಸಿಸ್ಟರ್ಸ್ ಇರುತ್ತೆ, ಕಲರ್ ಕೋಡ್ ಇದೆ. ಸೊ ಅದೆಲ್ಲ ಈಗ ನೀವು ಓದಲ್ಲ, ಸೆಕೆಂಡ್ PUC ಬಂದಾಗ ಓದ್ತಾರೆ. ಫೈನ್. ಸೊ ಸರ್ಕ್ಯೂಟ್ ಅಥವಾ ಸರ್ಕಸ್ಸ. ಸೊ ಯಾವ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಹೇಳ್ರಿ. ABCD. ಎ ಅಂತೂ ಫ್ಲೋ ಆಗಲ್ಲ, ದಿಸ್ ಇಸ್ ಪ್ಲಾಸ್ಟಿಕ್ಕಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಬ್ರಷ್ ಅಗೇನ್ ಪ್ಲಾಸ್ಟಿಕ್ ಆಗಲ್ಲ. ನೀವು ಸಿ ಅಂದರೆ ಅಗೇನ್ ತಪ್ಪು, ಯಾಕೆಂದರೆ
ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ. ಕರೆಂಟ್ ಫ್ಲೋ ಆಗೋದಕ್ಕೆ ಏನು ಬೇಕು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಇದೆಯಾ? ಇಲ್ಲ. ಸೊ ನನ್ ಆಫ್ ದಿ ಅಬೋ. ಓಕೆನಾ? ಯಾವುದೂ ವರ್ಕ್ ಆಗಲ್ಲ. ಹಿಂದೆ ನೋಡಿದ್ರೆ ಇಲ್ಲಿ ಬ್ಯಾಟ್ರಿ ಇದೆ, ಆದರೆ ಇಲ್ಲಿ ಇಲ್ಲ. ಸೊ ಅದಕ್ಕೆ ಓಕೆ. ನೆಕ್ಸ್ಟು, ಸೊ ಸರ್ಕ್ಯೂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ಸೊ ಸರ್ಕ್ಯೂಟ್ ಕಾಂಪೊನೆಂಟ್ಸ್ ಪ್ರತಿಯೊಂದು ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಏನು ಗ್ಯಾಪ್ ಬಿಟ್ಟಿದ್ದೀನಿ ನೀವು ಫಿಲ್ ಮಾಡಿರಿ, ನಾನು ಒಂದು 2 ಫಿಲ್ ಮಾಡ್ತೀನಿ. ಬಿಕಾಸ್ ಇದಂತೂ ನಿಮ್ಗೆ ನೋಡಿರಲೇಬೇಕು. ಬಿಕಾಸ್ ಕ್ವಶನ್ ಬರೋ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಆ್ಯಂಡ್ ಅರ್ಧ ಮಾರ್ಕ್ಸಿಗೆ ಕೇಳ್ತಿದ್ದಾರೆ. ಸೊ ಫಸ್ಟೆಲ್ಲ 1 ಮಾರ್ಕ್ಸಿಗೆ 1 ಕೇಳ್ತಿದ್ರು, ಈಗ ಅರ್ಧ ಮಾರ್ಕ್ಸಿಗೆ 1 ಕೇಳ್ತಿದ್ದಾರೆ. ಸೊ ಎಲೆಕ್ಟ್ರಿಕ್ ಸೆಲ್ ಒಂದೇ ಇರುತ್ತೆ, ಹಾಕಿದಾಗ ಪಾಸಿಟಿವ್ ನೆಗೆಟಿವ್ ಹಾಕಬೇಕು. ಬ್ಯಾಟ್ರಿ ಅವ್ರ ಕಾಂಬಿನೇಷನ್ ಅಂದಾಗ ಸೊ 2 ತೊಗೊತೀರಾ, ಓಕೆ. ಸೊ ಪಾಸಿಟಿವ್ ನೆಗೆಟಿವ್ ಹಾಕ್ತೀರಾ, ಆದರೆ ಮಧ್ಯದಲ್ಲಿ ಜಾಯಿನ್ ಮಾಡೋದು ಮರಿಬೇಡ್ರಿ. ಫೈನ್. ಸೊ ವೈರ್ ಜಾಯಿಂಟು, ಕ್ಲೋಸ್ ಸ್ವಿಚ್ಚು, ಓಪನ್ ಸ್ವಿಚ್ಚು. ಸೊ ನೋಡಿರಿ, ಸೊ ಕ್ಲೋಸ್ ಸ್ವಿಚ್ ಅಂದಾಗ ಸಿ ಹಾಕ್ತೀರಾ, ಡಾಟ್ ಇಡೋದು ಮರಿಬೇಡ್ರಿ. ಓಕೆ. ಸೊ ಬಲ್ಪು, ರೆಸಿಸ್ಟರ್, ವೋಲ್ಟ್ ಮೀಟರ್, ಆ್ಯಮ್ ಮೀಟರ್. ಸೊ ಆ್ಯಂಡ್ ಅಗೇನ್ ಆ್ಯಮ್ ಮೀಟರ್ ಕ್ಯಾಪಿಟಲ್ಲೇ, ಇದಕ್ಕೂ ಪಾಸಿಟಿವ್ ನೆಗೆಟಿವ್ ಡೈರೆಕ್ಷನ್, ಅಂದರೆ ಪಾಸಿಟಿವ್ ನೆಗೆಟಿವ್ ಹಾಕೋದು, ಟರ್ಮಿನಲ್ಸ್ ಹಾಕೋದು ಮರಿಬೇಡ್ರಿ. ಫೈನ್. ಸೊ ನೀವು ಯಾವುದೇ ಸರ್ಕ್ಯೂಟ್ ಸಿಂಪಲಾಗಿ ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟರು ಅಂದರೆ ಆ್ಯಮ್ ಮೀಟರ್ ಹಾಕ್ತೀರಾ, ವೋಲ್ಟ್ ಮೀಟರ್ ಹಾಕ್ತೀರಾ. ಸೊ ಇಲ್ಲಿ ಪಾಸಿಟಿವ್ ಇದೆ, ಸೊ ಪಾಸಿಟಿವ್ ಏನಿರಬೇಕು? ಪಾಸಿಟಿವ್ ಕನೆಕ್ಟ್ ಆಗಿರಬೇಕು. ಕರೆಂಟ್ ಡೈರೆಕ್ಷನ್ ತೋರಿಸ್ರಿ. ಆ್ಯಂಡ್ ಅಗೇನ್ ಈ ಪಾಸಿಟಿವ್ ಕನೆಕ್ಟ್ ಆಗಿರಬೇಕು, ನೆಗೆಟಿವ್ ಕನೆಕ್ಟ್ ಆಗಿರುತ್ತೆ. ಸೊ ಸ್ವಿಚ್ ಹಾಕಿದಾಗ ಕ್ಲೋಸ್ ಮಾಡೋದು ಮರಿಬೇಡ್ರಿ. ಎಷ್ಟೊಂದು ಜನ ಏನು ನೋಡಿದ್ದೀನಿ, ಸೊ ಸ್ವಿಚ್ಚು ಕ್ಲೋಸೇ ಮಾಡಿರಲ್ಲ, ಕರೆಂಟ್ ಫ್ಲೋ ಆಗುತ್ತೆ. ಹೌ? ಸೊ ಸಿಮಿಲರ್ಲಿ ಪಾಸಿಟಿವ್ ನೆಗೆಟಿವ್ ರೆಸಿಸ್ಟೆನ್ಸ್ ಹಾಕ್ರಿ. ಸೊ ಆ್ಯಂಡ್ ಅಗೇನ್ ಇಲ್ಲಿ ಇದನ್ನು ಜಾಯಿನ್ ಮಾಡೋದು ಮರಿಬೇಡ್ರಿ. ಓಕೆನಾ? ಸೊ ಕರೆಂಟ್ ಡೈರೆಕ್ಷನ್ ತೋರಿಸಿದಾಗ ಐ ಅಂತ ತೋರಿಸ್ರಿ. ಕರೆಕ್ಟಾಗಿ ಕ್ಲೀನಾಗಿ ಬರೀರಿ, R1 R2 R3. ಫೈನ್. ಸೊ ಈಗೆಲ್ಲ ಈ ಥರನೇ ಡಿವೈಸ್ ಯೂಸ್ ಮಾಡ್ತಿದ್ದಾರೆ. ನಿಮ್ಗೆ ಒಂದೇ ಡಿವೈಸಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು, ಕರೆಂಟ್ ಏನು, ರೆಸಿಸ್ಟೆನ್ಸ್ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ಕ್ಯಾರಿ ಮಾಡೋದಕ್ಕೂ ಈಸಿ. ಸೊ ಹೋಮ್ಸ್ ಲಾ ಹೆಂಗಿದೆ? ಬೈ ಹ್ಯಾಟ್ ಮಾಡಿರಿ. ನಾನು ಇದೊಂದು ಹೇಳ್ತೀನಿ, ಬೈ ಹ್ಯಾಟ್ ಮಾಡಿರಿ. ಲಾಸ್ ಎಲ್ಲ ಬೈ ಹ್ಯಾಟ್ ಮಾಡಲೇಬೇಕು, ಯಾಕಂದರೆ ಹೆಂಗಿದೆ ಹಂಗೆ ಬರೀಬೇಕು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ V across ends of a given metallic wire in a circuit is directly proportional to the current flowing through it. ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ, ಇಲ್ಲಿಗೆ ಸ್ಟಾಪ್. ಇದು ಬರೀಲೇಬೇಕು. ಪ್ರೊವೈಡೆಡ್ ಇಟ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ವೆರಿ ಇಂಪಾರ್ಟೆಂಟ್. ಬರೀಬೇಕು. ಯಾಕಂದರೆ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅಂದರೆ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ 4 ಇದೆ ಅಲ್ಲ. ಸೊ ಅದರಲ್ಲಿ ಟೆಂಪರೇಚರು ಒಂದು. ಸೊ ಟೆಂಪರೇಚರ್ ಆಲ್ಸೋ ಎಫೆಕ್ಟ್ಸ್. ಸೊ ಬೇರೆ ಮೆಟೀರಿಯಲ್ ತೋರಿಸ್ತೀನಿ, ಸೆಮಿಕಂಡಕ್ಟರ್ ತೋರಿಸ್ತೀನಿ ಹೆಂಗಾಗುತ್ತೆ ಏನು ಅಂತ. ಬಟ್ ಸೊ ದಟ್ಸ್ ದ ರೀಸನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಇದು ಬಿಟ್ಟರೆ ಅಂದರೆ ಹೋಮ್ಸ್ ಲಾನೇ ಚೇಂಜ್ ಆಗ್ಬಿಡುತ್ತೆ. ಸೊ ಹೋಮ್ಸ್ ಲಾ ಏನು ಮಾಡ್ತೀರಾ? ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ಪು. ಸೊ ಇಲ್ಲಿದೆ ತೋರಿಸಿ. ಆ್ಯಕ್ಚುಲಿ ಇದು ಬರೀಬೇಕು. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ಪು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆದಾಗ ಕರೆಂಟ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 1.5 1 ಇದ್ದರೂ ಡಬಲ್ ಆಯಿತು ಅಂದರೆ ಕರೆಂಟು ಡಬಲ್ಲು. ಸೊ 3 ಇರೋದು 4.5 ಆಯಿತು ಅಂದರೆ ಅಗೇನ್ ಸೊ 3 ಟೈಮ್ಸು. ಸೊ ಹಂಗೆ. ಫೈನ್. ಸೊ ಫಸ್ಟ್ ಏನು ಮಾಡ್ತೀರಾ? 1 ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಾ. ಸೊ 1 ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ರೀಡಿಂಗ್ಸ್ ತೊಗೊತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ? 2 ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಾ, ರೀಡಿಂಗ್ಸ್ ತೊಗೊತೀರಾ. ಸೊ ನೆಕ್ಸ್ಟು 3 ರೀಡಿಂಗು. ಸೊ ಹಂಗೆ ಯಾವ್ಯಾವ ರೀಡಿಂಗು ಹಿಂದೆ ನೋಡಿದ್ವಲ್ಲ, ವೋಲ್ಟ್ ಮೀಟರಲ್ಲೇನು, ಆ್ಯಮ್ ಮೀಟರಲ್ಲೇನು. ಸೊ ವೋಲ್ಟ್ ಮೀಟ್ರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು, ಆ್ಯಮ್ ಮೀಟ್ರಲ್ಲಿ ಕರೆಂಟ್ ಎಷ್ಟು. ಸೊ ಬರೆದಾದ್ಮೇಲೆ ಇದು ಬರೆಯೋದು ಮರಿಬೇಡ್ರಿ. ಎಕ್ಸ್ಪ್ರೆಷನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ V by I is equal to constant. So V by I is equal to constant is nothing but R. ಓಕೆ. ಸೊ ಎಕ್ಸ್ಪ್ರೆಷನ್ ಏನಿದೆ ಬರೆಯೋದು ಮರಿಬೇಡ್ರಿ. ಸೊ V is equal to IR. ಫೈನ್. ಸಿಂಪಲಾ? ನಾನೇ ಮಾಡಬೇಕಾ? ಮಾಡ್ತೀರಾ? ಸೊ ರೆಸಿಸ್ಟೆನ್ಸ್ ಇದೆ 10 ಓಮ್. ಇದಕ್ಕೆ ಸೊಲ್ಯೂಷನ್ ಇದೆಯಾ? ಇಲ್ಲ. ಸೊ ರೆಸಿಸ್ಟೆನ್ಸ್
10 ಓಮ್. ಸೊ ಕರೆಂಟ್ 3 ಆಂಪಿಯರ್. ಸೊ ಹಿಂಗೆ ಅಷ್ಟೇ ಬರಿಬೇಡ್ರಿ. ಸೊ ಹಿಂದೆ ಮುಂದೆ ಬರೆಯೋದು ಮಿಸ್ ಮಾಡಬೇಡ್ರಿ. ಸೊ ಏನಿದು? ಸೊ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇದೇನಿದು? ಕರೆಂಟ್. ಸೊ ರೆಸಿಸ್ಟೆನ್ಸು ಕರೆಂಟು ಅಂತ ಕ್ಲೀನಾಗಿ ಬರೀರಿ. ಫೈನ್. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ಕರೆಂಟು 3, ರೆಸಿಸ್ಟೆನ್ಸು 10, 30 ಯೂನಿಟ್ ಬರೆಯೋದು ಮರಿಬೇಡ್ರಿ, ವೋಲ್ಟ್ಸ್. ಫೈನ್. ಇದು ನಿಮಗೆ ಹೋಮ್ವರ್ಕು. ಯಾಕೆ ಅಂದರೆ ಈಗ ಹೇಳ್ತಿದ್ದೀನಿ, ಮಿಲಿ ಆ್ಯಂಪಿಯರ್. ಮಿಲಿ ಆ್ಯಂಪಿಯರ್, ಇಟ್ಸ್ ಮಿಲಿ. ಸೊ ಮಿಲಿ ಅಂದರೆ ಏನು? 10⁻⁻3. ಓಕೆನಾ? ಸೊ 1 ವೋಲ್ಟ್, 1 ಆ್ಯಂಪಿಯರು, 1 ಓಮ್ ಅಗೇನ್ ಬಂತ ಇದು. ಓಕೆ. ಸೊ ಕಂಡಕ್ಟರ್, ಇನ್ಸುಲೇಟರ್ಸ್. ಸೊ ಕಂಡಕ್ಟರ್ಸ್ ಅಂದರೆ ಏನು? ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಇನ್ಸುಲೇಟರ್ ಅಂದರೆ ಏನು? ಬೇಡಪ್ಪ ನಿಲ್ಲು. ಸೊ ಯಾವ್ದ್ಯಾವುದು ಗೊತ್ತಿರಲಿ. ಸೊ ರೆಸಿಸ್ಟೆನ್ಸ್. ಸೊ ಫ್ಯಾಕ್ಟರ್ಸ್ ಆನ್ ವಿಚ್ ಏನೇನು? ಲೆಂತು, ಏರಿಯಾ, ಮೆಟೀರಿಯಲ್ಲು, ರೆಸಿಸ್ಟಿವಿಟಿ. ಮೆಟೀರಿಯಲ್ ಇಸ್ ನಥಿಂಗ್ ಬಟ್ ರೆಸಿಸ್ಟಿವಿಟಿ, ಟೆಂಪರೇಚರ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, inversely proportional to area of cross section, depends directly on nature of material. Temperature just depends on temperature ಅಂತ ಬರೀರಿ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾನು ಇಲ್ಲಿ ಕೊಡ್ತಿರೋದು. ಸೊ ಏನು? ಸೆಮಿ ಕಂಡಕ್ಟರು ಇನ್ವರ್ಸ್ಲಿ ಆಗುತ್ತೆ ಟೆಂಪರೇಚರ್ಗೆ. ಸೊ ಸೆಮಿ ಕಂಡಕ್ಟರ್ಸ್ ಇನ್ವರ್ಸ್ಲಿ ಆಗುತ್ತೆ. ಆ್ಯಂಡ್ ಅಗೇನ್ ಸೆಕೆಂಡ್ ಪಿ ಯು ಸಿಲಿ ಹೋಗ್ತೀರಾ, ಚಿಂತೆ ಮಾಡಬೇಡ್ರಿ. ಸೊ ಎಸ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಹೋಮು. ರೆಸಿಸ್ಟಿವಿಟಿ ಅಂದರೆ ಹೋಮ್ ಮೀಟರ್. ಓಕೆ. ಸೊ ಎಲೆಕ್ಟ್ರಾನ್ಸ್ ಡಿಪೆಂಡ್ ಅಂದರೆ ಅದ್ರದ್ದು ಫ್ರೀ ಮೂಮೆಂಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್. ಸೊ ಎಷ್ಟು ಫ್ರೀಯಾಗಿ ಡಿಪೆಂಡ್ ಅಂದರೆ ಮೂವ್ ಆಗೋದಕ್ಕೆ. ಸೊ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ. ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಕಷ್ಟ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ. ಸಿಂಪಲ್. ಬೆಂಗಳೂರು ಮೆಟ್ರೋ ಅಂತೂ ನೋಡಿರ್ತೀರ, 8ರಿಂದ 10 ಗಂಟೆವರೆಗೂ ರೆಸಿಸ್ಟೆನ್ಸ್ ಹೆಂಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಮೆಜೆಸ್ಟಿಕ್ಕು, ಮಾರ್ಕೆಟು ಅಂತೂ ಒಂದೊಂದ್ಸಲಿ ನಾನು ಮೆಟ್ರೋಲ್ ಬರಬೇಕಾದ್ರೆ ಯಾಕಾದರೂ ಬರ್ತೀನೋ ಅನ್ಸುತ್ತೆ. ಒಳಗೆ ಹೋಗೋದಕ್ಕೆ ಜಾಗ ಇರೋಲ್ಲ, ಹೊರಗೆ ಬರೋರ್ಗೆ ಜಾಗ ಇರೋಲ್ಲ. ಸೊ ಹಾಗೆ ರೆಸಿಸ್ಟೆನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅದೇ ನೀವು 12 ಗಂಟೆ ಅಂದರೆ ಫ್ರೀಯಾಗಿ ಮೂವ್ ಆಗ್ಬೋದು, ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸೊ ಬಸ್ಸೂ ಅಷ್ಟೇ, ಸ್ಟಾರ್ಟಿಂಗು ಫ್ರೀ ಬಸ್ ಕೊಟ್ಟಾಗ ಹೆಂಗಿತ್ತು ರೆಸಿಸ್ಟೆನ್ಸ್? ಒಳಗೆ ಹೋಗೋದಕ್ಕೆ ಕಷ್ಟ, ಹೊರಗೆ ಬರೋದಕ್ಕೆ ಕಷ್ಟ, ರೆಸಿಸ್ಟೆನ್ಸ್ ಜಾಸ್ತಿ. ಯಾಕಂದರೆ ಮೂಮೆಂಟ್ ಕಷ್ಟ. ಸಿಂಪಲ್. ಫೈನ್. ಸೊ ಹೆಂಗೆ ಡಿಪೆಂಡ್ ಆಗುತ್ತೆ ಅನ್ನೋದು ಗೊತ್ತಿರಲಿ. ಸೊ ರೆಸಿಸ್ಟೆನ್ಸ್ ಏನಿದೆ ಅಲ್ಲ, ರೇಡಿಯಸ್ ಕೊಟ್ಟಾಗ ಡಯಾಮೀಟರ್ ಕೊಟ್ಟಿದ್ರು ಅಂದರೆ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಯು ಹ್ಯಾವ್ ಟು ಫಸ್ಟ್ ಫೈಂಡ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಫೈಂಡ್ ಮಾಡ್ಕೋಬೇಕು, ವಿಚ್ ಇಸ್ πr². ಸೊ ಮಿಲಿಮೀಟರೋ ಸೆಂಟಿಮೀಟ್ರ್ ಕೊಟ್ಟಿದ್ರು ಅಂದರೆ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಮೀಟರ್, ಬಿಕಾಸ್ SI ಯೂನಿಟ್ ಇಸ್ ಮೀಟರ್. ಸೊ 1 ಮಿಲಿಮೀಟರ್ ಅಂದರೆ 10⁻⁻3, 1 ಸೆಂಟಿಮೀಟರ್ ಅಂದರೆ 10⁻⁻2. ಕನ್ವರ್ಷನ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಯಾವುದ್ಯಾವುದು? ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ n ನಂಬರ್ ಆಫ್ ಟೈಮ್ಸ್. 4 ಪಾಯಿಂಟು: ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು, ನೆಕ್ಸ್ಟು ರೆಸಿಸ್ಟಿವಿಟಿ, ಟೆಂಪರೇಚರ್. 4 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್. ಓಕೆನಾ? ಸೊ ಈ ಕ್ವಶನ್ನು ನೋಡ್ರಿ. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ದೇರ್ ಆರ್ ನ್ಯೂಮರಿಕಲ್ ವೀಡಿಯೋಸ್ ವಿಚ್ ಐ ಹ್ಯಾವ್ ಸಾಲ್ವ್ಡ್. ಸೊ ಚೆಕ್ ಮಾಡಿರಿ, ಬಿಕಾಸ್ ಪ್ರತಿಯೊಂದೂ ಮಾಡಿಕೊಂಡು ಹೋಗೋದು ಟೈಮ್ ಕನ್ಸ್ಯೂಮಿಂಗ್. ಸೊ ನಿಮಗೇನು ಬೇಕು, ಈ ಕ್ವಶನ್ ಸೊಲ್ಯೂಷನ್ ಬೇಕು ಅಂದರೆ ವಿಡಿಯೋ ಚೆಕ್ ಮಾಡಿರಿ. ಸೊ ಐ ಡೋಂಟ್ ವಾಂಟ್ ಟು ಅಗೇನ್ ಡೂ ಇಟ್, ಟೇಕ್ ಟೈಮ್. ಓಕೆ. ಸೊ ದೇರ್ ಆರ್ ಸೋ ಮೆನಿ ಅದರ್ ನ್ಯೂಮರಿಕಲ್ಸ್ ವಿಚ್ ಯು ವಿಲ್ ಆಲ್ಸೋ ಸಿ. ಬೇಕು ಅಂದರೆ ಚೆಕ್ ಮಾಡಿರಿ. ಫೈನ್. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ನೆಕ್ಸ್ಟು ಲೆಂತ್ ಕೊಟ್ಟಿದ್ದಾರೆ, 4 ಓಮ್ ಆಗಬೇಕು ಅಂದರೆ ಏನು ಅಂತ. ಓಕೆ. ಸೊ ಆ್ಯಂಡ್ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಕೊಟ್ಟಾಗ ರೇಡಿಯಸ್ ಕನ್ವರ್ಟ್ ಮಾಡಬೇಕು, ಆ್ಯಂಡ್ ಮಿಲಿಮೀಟರ್ ಇದ್ದಾಗ ಮೀಟರ್ ಕನ್ವರ್ಟ್ ಮಾಡಬೇಕು. ತೋರಿಸಿದ್ನಲ್ಲ. ಸೊ ರೆಸಿಸ್ಟಿವಿಟಿ ಈಸ್ ಎ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಅದು ಚೇಂಜ್ ಆಗಲ್ಲ. ನೀವು ಲೆಂತ್ ಚೇಂಜ್ ಮಾಡಿರಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಮಾಡಿರಿ, ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ. ಫೈನ್. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಶೇಪ್ ಆರ್ ಸೈಜ್. ರೆಸಿಸ್ಟಿವಿಟಿ ಆರ್ಡರ್. ಸೊ ಏನಿರುತ್ತೆ, ಮೆಟಲ್ಸ್ದು ರೆಸಿಸ್ಟಿವಿಟಿ ಕಮ್ಮಿ, ಅಲಾಯ್ಸ್ದು ಸ್ವಲ್ಪ ಜಾಸ್ತಿ, ಇನ್ಸುಲೇಟರ್ಸ್ ಇನ್ನೂ ಜಾಸ್ತಿ. ಸೊ SI ಯೂನಿಟ್ ಗೊತ್ತು, ಹೋಮ್ ಮೀಟರು.
ಸೊ ಇದರಲ್ಲಿ ಆ್ಯಂಡ್ ಅಗೇನ್ ಇದು ಯಾಕೆ ಟೇಬಲ್ ಜಸ್ಟ್ ತೊಗೊಂಡಿದ್ದೀನಿ ಅಂದರೆ ಚೆಕ್ ದ ವ್ಯಾಲ್ಯೂಸ್ ಚೆಕ್ ಮಾಡಿರಿ ಅಂದರೆ -6 ಇದೆಯಾ +6 ಇದೆಯಾ ಆ್ಯಂಡ್ ಇಲ್ಲಿ ನೋಡಿರಿ ಇಲ್ಲಿ 1.62 ಇದೆ, ಇದು 444 ಇದೆ. ಸೊ 1.62ನ ನೀವು 10⁻⁻6 ಬರೀಬೇಕು ಅಂದರೆ ಅಥವಾ 1 ಡೆಸಿಮಲ್ ತೊಗೋಬೇಕು ಅಂದರೆ 16.2 ಆದರೆ -9 ಆಗುತ್ತೆ. ಹೆಂಗೆ ವೇರಿಯೇಷನ್ಸ್ ಆಗುತ್ತೆ ತುಂಬ ಅಂತ ಅಲ್ಲ, ಬಟ್ ಹಿಂದೆ ತೋರಿಸಿದ್ನಲ್ಲ ರೆಸಿಸ್ಟಿವಿಟಿ ಪ್ರಾಬ್ಲಮ್, ಸೊ ಇದಕ್ಕೆ ಬೇಕಾಗಬಹುದು. ಜಸ್ಟ್ ಗ್ಲಿಮ್ಸ್. ಫೈನ್. ಸೊ ರೆಸಿಸ್ಟಿವಿಟಿ ಇನ್ ಸೀರೀಸ್, ನಾನು ಅಗೇನ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಡೆಪ್ತ್. ಡಿರೈವೇಷನ್ ಏನಿದೆ ಇದೆ ಮುಂದಿನ ಸ್ಲೈಡಲ್ಲಿದೆ, ತೋರಿಸ್ತೀನಿ. ಬಟ್ ಸೀರೀಸ್ ಅಂದಾಗ ಸೊ ಏನಾಗುತ್ತೆ, R1 + R2 + R3 ಎಲ್ಲ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಸೀರೀಸ್ ಅಂದಾಗ ಕರೆಂಟ್ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಫಸ್ಟ್ ಬಲ್ಪಲ್ಲಿ ಏನು ಫ್ಲೋ ಆಗುತ್ತೆ, ಸೆಕೆಂಡ್ ಬಲ್ಪಲ್ಲೂ ಅದೇ ಫ್ಲೋ ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ R1 ಅಕ್ರಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ, R2 ಬೇರೆ, R3 ಬೇರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡಿಫ್ರೆಂಟ್, ಕರೆಂಟ್ ಇಸ್ ಸೇಮ್, ಅದು ತೋರಿಸ್ತೀನಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ 1/Rp = 1/R1 + 1/R2 + 1/R3. ಸೊ ಫೈನಲಿ ಅದು ಹೇಳ್ಬಿಡ್ತೀನಿ, 1/Rp ಫಾರ್ ಎಕ್ಸಾಂಪಲ್ 1/20 ಅಂತ ಬಂತು ಅಂದ್ಕೊಳ್ರಿ. ಸೊ Rp = ರೆಸಿಪ್ರೋಕಲ್ ತೊಗೊಳೋದು ಮರಿಬೇಡ್ರಿ. ಸೊ Rp = 1/20 ಅನ್ನೋದೇ ತೊಗೊಳೋದೇ ನೋಡಿದ್ದೀನಿ ನಾನು, ಅಂದರೆ ರೆಸಿಪ್ರೋಕಲ್ ತೊಗೊಂಡೇನೆ, ಸೊ ಅದೇ ವ್ಯಾಲ್ಯೂ ತೊಗೊಳೋದು ನೋಡಿದ್ದೀನಿ. ಸೊ ಅದಕ್ಕೆ ಸೊ ಪ್ಯಾರಲಲ್ ಏನಾಗುತ್ತೆ, ಕರೆಂಟು ಬೇರೆ ಬೇರೆ ಇರುತ್ತೆ. ಸೊ ಪ್ಯಾರಲಲ್ ಈಸ್ ಗುಡ್ ಫಾರ್ ಹೋಮ್ ಅಥವಾ ಬೇರೆ ಎಲ್ಲಾದರೂ. ಸೊ ಯಾಕೆ ಅದು ತೋರಿಸ್ತೀನಿ. ಫೈನ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ಪ್ಯಾರಲಲ್ಲಿ, ಸೇಮ್ ಇರುತ್ತೆ. ಕರೆಂಟ್ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಡಿರೈವೇಷನ್ನು ಚೆಕ್ ಮಾಡಿರಿ. ಕನೆಕ್ಟೆಡ್ ಇನ್ ಸೀರೀಸ್ ದ ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸಮ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ V = V1 + V2 + V3. ಸೊ ಏನು ತೊಗೊತೀರಾ, V1 = IR1. ಸೊ ಇದೆಲ್ಲ ಕೆಲವೊಂದು ಕಡೆ ಯೂಸಸ್ ಆಗುತ್ತೆ. ಅಂದರೆ ಇಫ್ ಯು ಜಸ್ಟ್ ವಾಂಟ್ ಟು ಫೈಂಡ್ ವಾಟ್ ಈಸ್ V1, ನೀವು ಡೈರೆಕ್ಟಾಗಿ ತೊಗೋಬೋದು. ಕರೆಂಟ್ ಇದೆಯಾ, ರೆಸಿಸ್ಟೆನ್ಸ್ ಇದೆಯಾ, IR1. ಸೊ ಸಿಮಿಲರ್ಲಿ ಬೇಸ್ಡ್ ಆನ್ ದಿಸ್ I1 ಏನು, I2 ಏನು, ಈ ಥರ ಪ್ರಾಬ್ಲಮ್ಸು ಹಿಂದೆ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ಪಾತ್ ಅಂದಾಗ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದಿಸ್ ಫಾರ್ಮುಲಾ. ಯಾವುದು ಇದಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದಿಸ್ ಫಾರ್ಮುಲಾ. I1 = V/R1, I2 = I3 = V/R. ಸೊ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ವಿಚ್ ಸೇವ್ಸ್ ಯುವರ್ ಟೈಮ್ ಆ್ಯಂಡ್ ಕ್ವಿಕ್ ಆಗುತ್ತೆ. ಕ್ಯಾಲ್ಕುಲೇಷನ್ಸ್ ತಲೆನೋವಿರಲ್ಲ. ಫೈನ್. ಸೊ ಈಗ ಕಾಂಬಿನೇಷನ್ ಸೀರೀಸಲ್ಲಿ ಏನಿರುತ್ತೆ, ಈಕ್ವಲೆಂಟ್ RE. ಸೊ ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ ಇರುತ್ತೆ. ಸೊ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಗೊತ್ತು. ಪ್ಯಾರಲಲ್ಲಿ ಕರೆಂಟ್ ಡಿಫ್ರೆಂಟ್ ಇರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಓಕೆ. ನೆಕ್ಸ್ಟು ಅಡ್ವಾಂಟೇಜಸ್. ಸೊ ಏನಾದರೂ ಒಂದು ಅಪ್ಲಯನ್ಸ್ ಫೇಲ್ ಆಯಿತು ಅಂದರೆ ಕಂಟಿನ್ಯೂ ಟು ಆಪ್ರೇಟು. ಡಿಫ್ರೆಂಟ್ ಕರೆಂಟ್ ಬೇಕು. ಸೊ ಬೇರೆ ಬೇರೆ ಈಗ ನೋಡಿದ್ವಿ, ಕರೆಂಟ್ ಬೇರೆ ಬೇರೆ ಇದ್ದಾಗ ಪ್ಯಾರಲಲ್ ಬೇಕು. I1, I2, I3 ಬೇರೆ ಬೇರೆ ಇರುತ್ತೆ. ಸೊ ಪ್ಯಾರಲಲ್ ಆದರೆ ಈಸಿ ಆಗುತ್ತೆ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ. ಸೊ ಕ್ಲೀನಾಗಿ ಬರೀಬೇಕು ಅಂದರೆ ಇಂಡಿಪೆಂಡೆಂಟ್ ವರ್ಕಿಂಗ್, ಈಚ್ ಡಿವೈಸ್ ವರ್ಕ್ಸ್ ಆನ್ ಇಟ್ಸ್ ಓನ್. ಒನ್ ಬ್ರೇಕ್ಸ್, ಅದರ್ ಕೀಪ್ಸ್ ವರ್ಕಿಂಗ್. ಆಲ್ ಪಾರ್ಟ್ ಗೆಟ್ ದ ಸೇಮ್ ವೋಲ್ಟೇಜ್, ಎಲ್ಲದಕ್ಕೂ ಸೇಮ್ ವೋಲ್ಟೇಜ್ ಬರುತ್ತೆ, ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಅಂತ ಎಲ್ಲ. ಸೊ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡುತ್ತೆ. ಸೊ ಇನ್ನೊಂದು ಹೊಸ ಡಿವೈಸ್ ಆಗಬೇಕು ಅಂದರೆ ಈಸಿ, ಬೇರೆದೇನೂ ಅಫೆಕ್ಟ್ ಆಗಲ್ಲ, ಯಾಕಂದರೆ ವೋಲ್ಟೇಜ್ ಸೇಮ್ ಇರುತ್ತೆ. ಫೈನ್. ಆ್ಯಂಡ್ ಅಗೇನ್ ಈ ಕ್ವಶನ್ಸ್ ಎಲ್ಲ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿರಿ. ಇಫ್ ಯು ವಾಂಟ್, ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದು ಲಿಂಕ್ ಇರುತ್ತೆ. ಓಕೆ. ಪವರ್ ನೇನು ಬೇಗ ಮುಗೀತು. ಸೊ ಎಲ್ಲ ನೋಡಿರ್ತೀರ. ಆ್ಯಕ್ಚುಲಿ ಈಗ ಇದನ್ನೆಲ್ಲ ಅಂಡರ್ಗ್ರೌಂಡ್ ಮಾಡ್ತಿದ್ದಾರೆ. ನಾನು ಕ್ವಿಕ್ಕಾಗಿ ಹೇಳಬೇಕು ಅಂದರೆ
ಯುರೋಪಿಯನ್ ಕಂಟ್ರೀಸಲ್ಲಿ ಹೋಗಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿದ್ದೀನಿ. ಸೊ ನಾನು ನೆದರ್ಲ್ಯಾಂಡ್ಸಲ್ಲಿದ್ದೆ ಒಂದು 1.5 ಇಯರ್ಸ್ ಇದ್ದೆ. ಸೊ ನೆದರ್ಲ್ಯಾಂಡ್ಸಲ್ಲಿ ಈ ಥರ ಪೋಲ್ಸ್ ಇರೋದು ತುಂಬ ಕಮ್ಮಿ. ಎಲ್ಲ ಅಂಡರ್ಗ್ರೌಂಡ್ ಮಾಡಿರ್ತಾರೆ. ಯಾಕಂದರೆ ಎಸ್ಪೆಷಲಿ ಕೋಲ್ಡ್ ಕ್ಲೈಮೇಟ್ಸಲ್ಲಿ ಈ ಥರ ಎಲ್ಲ ಇತ್ತು ಅಂದರೆ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಅದಕ್ಕೆಲ್ಲ ಅಂಡರ್ಗ್ರೌಂಡು. ಸೊ ಇಲ್ಲಷ್ಟೇ ಅಂದರೆ ನಮ್ಮ ಸೌತ್ ಪಾರ್ಟಲ್ಲಿ ಏನಿದೆ ಸೊ ನೋಡ್ತೀವಿ. ಯಾಕಂದರೆ ಇಲ್ಲಿ ಆ ಥರ ಅಷ್ಟೊಂದು ಎಕ್ಸ್ಟ್ರೀಮ್ ಕೋಲ್ಡ್ ಹೋಗಲ್ಲ. ಸೊ ತುಂಬ ಅಫೆಕ್ಟ್ ಆಗಲ್ಲ. ಓಕೆ, ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಎಲೆಕ್ಟ್ರಿಕ್ ಪವರ್ ಅಂದರೆ ಏನು? ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್. ಸೊ ಪಿ, ರೇಟ್ ಅಟ್ ವಿಚ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಅಂದಾಗ ಎನರ್ಜಿ ಕನ್ಸ್ಯೂಮ್ಡ್, ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್ ಅಂದಾಗ E/T. ಓಕೆ, ಸೊ ಎನರ್ಜಿ ಈಸ್ ನಥಿಂಗ್ ಬಟ್ ಪವರ್ ಇಂಟು ಟೈಮ್. ಸರ್ ಯಾಕೆ ಹೇಳ್ತಿದ್ದೀರಾ? ನ್ಯೂಮರಿಕಲ್ಸಲ್ಲಿ ಬೇಕು. ಈ ಥರ ನ್ಯೂಮರಿಕಲ್ಸ್ ಬಂತು ಅಂದರೆ 2 ಅಥವಾ 3 ಮಾರ್ಕ್ಸು. 2 ಮಾರ್ಕ್ಸಿಗೆ ಬಂದರೆ ಒಂದೇ ಅಪ್ಲೈನ್ಸ್ ಕೇಳ್ತಾರೆ. 3 ಮಾರ್ಕ್ಸಿಗೆ ಬಂತು ಅಂದರೆ 2 ಅಪ್ಲೈನ್ಸ್ ಕೊಟ್ಟಿರ್ತಾರೆ. ಅದು ನೋಡೋಣ. ಫೈನ್. ಸೊ ಎಲೆಕ್ಟ್ರಿಕ್ ಎನರ್ಜಿ ಸಪ್ಲೈಡ್ ಹೆಂಗೆ ಸಪ್ಲೈ ಮಾಡ್ತಾರೆ? ಸೆಲ್ಲಲ್ಲಿ ಸಪ್ಲೈ ಮಾಡ್ತಾರೆ, ಸೆಲ್ಲು ಅಥವಾ ಪವರ್ ಸೋರ್ಸು. ಸೊ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಜೋಲ್ಸು. 1 ಕಿಲೋವ್ಯಾಟ್ ಅಂದರೆ ಎಷ್ಟು? 3.6 × 10⁻⁶ ಜೋಲ್ಸ್. ಸೊ ಕಿಲೋವ್ಯಾಟು ಯೂನಿಟ್ಸು ಬಿಲ್ಲೆಲ್ಲ ಬಂದಾಗ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಕನ್ಸ್ಯೂಮ್ ಮಾಡಿರ್ತೀರ, ಪ್ರೈಸ್ 1 ಯೂನಿಟ್ಗೆ ಏನು. ಸೊ ಪ್ರೈಸ್ ಏನಿರುತ್ತೆ ಡಿಪೆಂಡ್ಸ್. ಈ ಕರ್ನಾಟಕಲ್ಲಿ ಒಂದಿರುತ್ತೆ, ಆಂಧ್ರಲ್ಲಿ ಒಂದಿರುತ್ತೆ, ತೆಲಂಗಾಣ, ತಮಿಳ್ನಾಡು ಬೇರೆ ಬೇರೆ ಇರುತ್ತೆ. ಫೈನ್. ಪವರ್ ಫಾರ್ಮುಲಾಸ್, ಬೇರೆ ಫಾರ್ಮುಲಾಸ್ ಗೊತ್ತಿರಲಿ. ಬೇರೆ ಫಾರ್ಮುಲಾಸ್. ಯಾಕಂದರೆ MCQ ಕೇಳೋದು ಅಂದರೆ ಅಗೇನ್ ಹೋಮ್ಸ್ ಲಾ, ಅದು ಬೇರೆ ಫಾರ್ಮುಲಾಸ್ ಅಥವಾ ಜೋಲ್ಸ್ ಲಾ ಆಫ್ ಹೀಟ್ದು ಒಂದು ಫಾರ್ಮುಲಾ ಗೊತ್ತಿರಲಿ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನೇನಾಗುತ್ತೆ? P = VA ಬೇಸಿಕ್ಕಾ. V = I/R ಹಾಕ್ತೀರಾ, V = IR ಹಾಕ್ತೀರಾ, I²R ಬರುತ್ತೆ. I = V/R ಹಾಕ್ತೀರಾ, V²/R ಬರುತ್ತೆ. ಫೈನ್. ಸೊ ಪವರ್ ಏನು? SI ಯೂನಿಟು ವ್ಯಾಟು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟು, ಕರೆಂಟು ಆಂಪಿಯರ್. ಸೊ ಓಕೆ, ನೆಕ್ಸ್ಟು ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ನೋಡಿರ್ತೀರಲ್ಲ, ಮನೇಲಿ ಓವನ್ ಇದೆ ಅಥವಾ ಹೀಟರ್ ಇದೆ. ಸೊ ಹೆಂಗೆ ಒಳಗೆ ಹೀಟ್ ಆಗುತ್ತೆ. ಟೈಮ್ ಜಾಸ್ತಿ ಆದಂಗೆ ಹೀಟ್ ಜಾಸ್ತಿ ಆಗುತ್ತೆ. ಸೊ ಕರೆಂಟ್ ಜಾಸ್ತಿ ಆದಂಗೆ ಹೀಟ್ ಡಬಲ್ ಆಗ್ಬಿಡುತ್ತೆ. ಡಬಲ್ ಅಲ್ಲ, 4 ಟೈಮ್ಸ್. ಯಾಕೆ? ಜೋಲ್ಸ್ ಲಾ ಆಫ್ ಹೀಟಿಂಗ್, I²RT. ಕರೆಂಟು ಒಂದು ಸ್ವಲ್ಪ ಜಾಸ್ತಿ ಆಗಲಿ, ಹೀಟ್ 4 ಟೈಮ್ಸ್ ಜಾಸ್ತಿ. ಅಂದರೆ ಈ ಕರೆಂಟು ಸಿಂಪಲಾಗಿ ಹೇಳ್ಬೇಕಂದ್ರೆ ಕರೆಂಟ್ ಡಬಲ್ ಆಯಿತು ಅಂದರೆ ಹೀಟು 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಕರೆಂಟು 3 ಟೈಮ್ಸ್ ಜಾಸ್ತಿ ಆಯಿತು ಅಂದರೆ ಹೀಟು 9 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಇದರ ಯೂಸಸ್ ಏನು? ಸ್ವಲ್ಪ ಕರೆಂಟ್ ಜಾಸ್ತಿ ಮಾಡೋದ್ರಿಂದ ಹೀಟು ಎಗ್ಗಾಮುಗ್ಗ ಜಾಸ್ತಿ ಆಗುತ್ತೆ. ಹೇಳ್ತಾರಲ್ಲ ಹಾಗೆ, ಎಗ್ಗಾಮುಗ್ಗ ಒಂದೇ ಸಲ ಜಾಸ್ತಿ ಆಯ್ತು. ಸೊ ಹಾಗೆ. ಸೊ ಕರೆಂಟು ನೀವು ಬರೀ 3 ಟೈಮ್ಸ್ ಜಾಸ್ತಿ ಮಾಡ್ತಿರೋದು, ಬಟ್ ಹೀಟ್ ಏನಾಗ್ತಿದೆ 9 ಟೈಮ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ದಿಸ್ ಇಸ್ I² ಇದೆ. ಸೊ ಮೀನ್ಸ್ ಸ್ಕ್ವೇರ್. ಈ ಕರೆಂಟ್ 5 ಟೈಮ್ಸ್ ಆಯಿತು ಅಂದರೆ ಹೀಟ್ 25 ಟೈಮ್ಸ್. ಓಕೆ. ಸೊ ಎಲ್ಲೆಲ್ಲಿ ಯೂಸಸ್ ಆಗುತ್ತೆ ಕೇಳಿದ್ದಾರೆ. ಸೊ 1-2 ಡಿವೈಸ್ ಬರೀರಿ, 2 ಅಲ್ಲ 4 ಬರೀರಿ. ಯಾವುದು? ಓವನ್ನು, ಐರನ್ ಬಾಕ್ಸು, ಎಲೆಕ್ಟ್ರಿಕಲ್ ಹೀಟರು, ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಸ್ಟೌವು, ಇನ್ನೊಂದು ಬರೀರಿ. ಫೈನ್. ಎಲೆಕ್ಟ್ರಿಕಲ್ ಕೆಟಲ್ಲು, ಬ್ರೆಡ್. ಸೊ ಬ್ರೆಡ್ನ ಏನು ಮಾಡ್ತಾರೆ, ಒಂದು ಡಿವೈಸ್ ಇರುತ್ತೆ, ಆ ಡಿವೈಸ್ ಒಳಗಿಟ್ಟು ಸೊ ಒಂದಷ್ಟು ಟೈಮ್ ಇರುತ್ತೆ. ಆ ಟೈಮ್ ಸೆಟ್ ಮಾಡಿದ ತಕ್ಷಣ ಟಕ್ ಅಂತ ಹೊರಗೆ ಹಿಂಗೆ ಮೇಲೆ ಜಿಗಿಯತ್ತೆ. ಸೊ ಒಳಗೆ ಏನಾಗ್ತಿದೆ? ಹೀಟಾಗಿ ಆ ಬ್ರೆಡ್ಡು ಟೋಸ್ಟ್ ಆಗುತ್ತೆ. ಫೈನ್. ಸೊ ಹೀಟ್, ಜೋಲ್ಸ್ ಲಾ, I²RT. ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್. ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಬರಿಬೇಕಾದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್. ಸೊ ಕರೆಂಟ್ ಬರಿಬೇಕಾದ್ರೆ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇರಬೇಕು. ಸೊ ರೆಸಿಸ್ಟೆನ್ಸ್ ಬರಿಬೇಕಾದ್ರೆ ಕರೆಂಟ್ ಕಾನ್ಸ್ಟೆಂಟ್ ಇರಬೇಕು.
ಎರಡು ಬರಿಬೇಕಾದ್ರೆ ಟೈಮ್ ಕಾನ್ಸ್ಟೆಂಟ್ ಇರಬೇಕು. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಓಕೆ, ಟೈಮ್ ಬರಿಬೇಕಾದ್ರೆ ಎರಡೂ ಹೇಳಬೇಕು. ಫಾರ್ ವಿಚ್ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್, ಕರೆಂಟು ಇರಬೇಕು, ರೆಸಿಸ್ಟರು ಮೆನ್ಷನ್ ಮಾಡಬೇಕು. ಕ್ಲೀನಾಗಿ ಬರೀರಿ. 3 ಮಾರ್ಕ್ಸ್ ಬೇಕು ಅಂದರೆ, ಅಲ್ಲ ಸಾರಿ 2 ಮಾರ್ಕ್ಸ್ ಬೇಕು ಅಂದರೆ. ಸೊ ಪ್ರಾಕ್ಟಿಕಲ್ ಅಪ್ಲಯನ್ಸಸ್, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಕೇಳ್ತಾರೆ. ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಟಂಗ್ಸ್ಟನ್. ವೆರಿ 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 ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ಸೊ ಟಂಗ್ಸ್ಟನ್, ಎಲೆಕ್ಟ್ರಿಕ್ ಫಿಲಮೆಂಟ್. ಸೊ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಪಲ್ಲಿ ಏನು ಯೂಸ್ ಮಾಡ್ತಾರೆ? ಟಂಗ್ಸ್ಟನ್. ಸೊ ಟಂಗ್ಸ್ಟನ್ನೇ ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ 3380 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ನು ಕರೆಕ್ಟಾಗಿ ಬರೀರಿ. ಬಿಕಾಸ್ ಐ ಕೀಪ್ ರಿಪೀಟಿಂಗ್, ವೆನ್ ಯು ರೈಟ್ 3380 ಯೂನಿಟ್ ಈಸ್ ಇಂಪಾರ್ಟೆಂಟ್. ಡಿಗ್ರಿ ಸೆಲ್ಸಿಯಸ್ ಆದರೆ ಬೇರೆ, ಕೆಲ್ವಿನ್ ಆದ್ರೇ ಬೇರೆ. ಸೊ ಯೂನಿಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಯೂನಿಟ್ ಕ್ಲೀನಾಗಿ ಕರೆಕ್ಟಾಗಿ ಚೆಕ್ ಮಾಡಿ ಬರೀರಿ. ನಾನು ಹೇಳಲ್ಲ, ಬಿಕಾಸ್ ಐ ವಾಂಟ್ ಯು ಟು ಚೆಕ್. ಓಕೆ, ಚೆಕ್ ಮಾಡಿದಾಗ ಏನಾಗುತ್ತೆ? ತಲೆಯಲ್ಲಿ ಕೂತ್ಕೊಳತ್ತೆ. ಇಲ್ಲ ನಾನೇ ಹೇಳ್ಬಿಟ್ರೆ ಸರಿ ಹೇಳಿದ್ರಲ್ಲ, ಓಕೆ ಕೇಳಿಸ್ಕೊಂಡ್ರೆ ಬಿಟ್ಟು, ಹಂಗಾಗಬಾರ್ದು. ಬಿಕಾಸ್ ಇದು ಇಂಪಾರ್ಟೆಂಟ್. ಇದು ಬರಿಬೇಕಾದ್ರೆ ಇದು ಕ್ಲೀನಾಗಿ ಬರೆದ್ರಿ ಅಂದರೆ, ಹೌದಪ್ಪ ಇಷ್ಟು ಬರೆದಿದ್ದಾನೆ, ಇವ್ನಿಗೆ ವ್ಯಾಲ್ಯೂ ಗೊತ್ತು, ಇವನೇನು ಬರೀತಿದ್ದಾನೆ ಗೊತ್ತು, ಸುಮ್ಮನೆ ಏನೋ ಒಂದು ಗೊಳ್ಳು ಬರೀತಿಲ್ಲ, ಏನೋ ಒಂದು ಒಗಿತಿಲ್ಲ ಅಂತ ಗೊತ್ತಾಗತ್ತೆ. ಸೊ ದಿಸ್ ಅದಕ್ಕೆ ಪ್ರೆಸೆಂಟೇಷನ್ ಬೇಕಲ್ಲ, ಈಸ್ ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಟಂಗ್ಸ್ಟನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಲ್ಪ್ ಒಳಗೆ ಏನು ಹಾಕಿರ್ತೀವಿ? ಗ್ಯಾಸ್, ಇನರ್ಟ್ ಗ್ಯಾಸ್. ಸೊ ಇನರ್ಟ್ ಗ್ಯಾಸ್ ಹಾಕಿರ್ತೀವಿ, ನೈಟ್ರೋಜನ್ ಆರ್ ಆರ್ಗಾನ್. ಸೊ ನೆಕ್ಸ್ಟು ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇಟ್ ಡಸ್ ನಾಟ್ ಆಕ್ಸಿಡೈಸ್ ಈಸಿಲಿ. ಸೊ ನೆಕ್ಸ್ಟು ಇಟ್ ವರ್ಕ್ಸ್ ಆನ್ ದ ಜೂಲ್ಸ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಅದಕ್ಕೆ ಕೇಳಿದ್ರು ಅಂದರೆ ಯು ಹ್ಯಾವ್ ಟು ಮೆನ್ಷನ್ ದಟ್ ಇಟ್ ವರ್ಕ್ಸ್ ಆನ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆನಾ? ನೆಕ್ಸ್ಟು ಸೊ ಫ್ಯೂಸ್. ಅಗೇನ್ ಫ್ಯೂಸ್ is also based on Joule's law of heating effect of current. So is used to prevent short circuit. ಸೊ ಏನಾಗುತ್ತೆ? ಮೆಲ್ಟ್ ಆಗುತ್ತೆ ಯಾವಾಗ ಕರೆಂಟ್ ಜಾಸ್ತಿ ಆಯಿತು ಅಂದರೆ. ಸೊ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಫ್ಯೂಸ್ದು ಅಲೋ ಯೂಸಲಿ ಯಾವುದರಿಂದ ಮಾಡಿರ್ತಾರೆ? ಸೊ ಫ್ಯೂಸ್ ವೈರ್ ಶುಡ್ ಹ್ಯಾವ್ ಹೈ ರೆಸಿಸ್ಟಿವಿಟಿ, ಲೋ ಮೆಲ್ಟಿಂಗ್ ಪಾಯಿಂಟ್ ಡಿಪೆಂಡಿಂಗ್ ಆನ್ ದ ಕರೆಂಟ್ ಎಷ್ಟು ಸಪ್ಲೈ ಆಗುತ್ತೆ. ಸೊ ರೇಟಿಂಗ್ ಆಫ್ ದ ಫ್ಯೂಸ್ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್. ಕರೆಂಟ್ ಜಾಸ್ತಿ ಬೇಕು ಅಂದರೆ ಫ್ಯೂಸ್ ವೈರ್ ಮೋರ್ ದೆನ್ ರಿಕ್ವೈರ್ಡ್. ಫ್ಯೂಸ್ ವೈರ್ ಏನು ಬೇಕು? ಗೆಟ್ಸ್ ಹೀಟೆಡ್ ಆ್ಯಂಡ್ ಮೆಲ್ಟ್. ಸೊ ಹೈ ಕರೆಂಟ್ ಫ್ಲೋ ಆಯಿತು ಅಂದರೆ ಫ್ಯೂಸ್ ವೈರ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಕರೆಕ್ಟ್. ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಫ್ಯೂಸು ರೇಟಿಂಗ್ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪವರ್ ಇದೆ. ಪವರ್ ಈಗ ಯಾವುದೋ ಒಂದು ಅಪ್ಲಯನ್ಸ್ ಇದೆ. ಸೊ ಅದರದ್ದು ಪವರು ಫಾರ್ ಎಕ್ಸಾಂಪಲ್ 1000 ವ್ಯಾಟ್ ಅಂತ ತೊಗೊಳ್ರಿ. ದಿಸ್ ಈಸ್ ಕನೆಕ್ಟೆಡ್ ಟು ಎ ಪೊಟೆನ್ಷಿಯಲ್ ಆರ್ ಟು ಎ ವೋಲ್ಟೇಜ್ ಸೋರ್ಸ್ 220 ವೋಲ್ಟ್. ಸೊ ಒಂದು ಡಿವೈಸ್ ಇದೆ, ಅದನ್ನು ವೋಲ್ಟೇಜ್ ಸೋರ್ಸು ಕನೆಕ್ಟ್ ಮಾಡ್ತೀವಿ. ಸೊ ಫ್ಯೂಸ್ ವೈರ್ ಎಷ್ಟು ಅಂತ ಕೇಳಿದ್ರು ಅಂದರೆ, ಸೊ ಏನು ಫೈಂಡ್ ಮಾಡಬೇಕು? ಯು ಹ್ಯಾವ್ ಟು ಫೈಂಡ್ ದ ಕರೆಂಟ್. ಅಂದರೆ ಫ್ಯೂಸು ರೇಟಿಂಗ್ ಏನಿರಬೇಕು ಅಂದರೆ ಕರೆಂಟ್ ಫೈಂಡ್ ಮಾಡಬೇಕು. ಸೊ ಐ ಈಸ್ ಈಕ್ವಲ್ ಟು P/V. ಹಿಂದೆ ಫಾರ್ಮುಲಾ ನೋಡಿದ್ವಿ. ಸೊ P 1000 ಡಿವೈಡೆಡ್ ಬೈ 220. ಸೊ ಸಿಂಪ್ಲಿಫೈ ಮಾಡಿರಿ, ಸಮ್ವೇರ್ ಅರೌಂಡ್ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದಕ್ಕಿಂತ ನೆಕ್ಸ್ಟ್ ಇಲ್ಲ ಅಂದರೆ ರೌಂಡ್ ಆಫ್ ಮಾಡಿರಿ. ಸೊ ದ ಫ್ಯೂಸ್ ಶುಡ್ ಬಿ 5 ಆಂಪಿಯರ್. 4 ಪಾಯಿಂಟ್ಗಿಂತ ಕಮ್ಮಿ ಆಯಿತು ಅಂದರೆ ಕರೆಂಟ್ ಫ್ಲೋ ಆಗೋಲ್ಲ. ಅಂದರೆ 4 ಆಂಪಿಯರ್ಸ್ಗಿಂತ ಕಮ್ಮಿ ಫ್ಲೋ ಆಗುತ್ತೆ. ಡಿವೈಸ್ ಏನಿರುತ್ತೆ ಫುಲ್ ವರ್ಕ್ ಆಗೋಲ್ಲ, ಅದ್ರ ಪೊಟೆನ್ಷಿಯಲ್ ವರ್ಕ್ ಮಾಡ್ತಿರಲ್ಲ. ಸೊ ಇದಕ್ಕೆ ರೌಂಡ್ ಆಫ್ ಮಾಡಿದಾಗ 5 ಆಂಪಿಯರ್ ಅಂದರೆ ಓಕೆ, ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ತಡ್ಕೊಳತ್ತೆ. 5 ಆಂಪಿಯರ್ಗಿಂತ ಜಾಸ್ತಿ ಹೋಯಿತು ಅಂದರೆ ಬಿಡಲ್ಲ, ಫ್ಯೂಸ್ ಕಟ್ ಆಗುತ್ತೆ, ಡಿವೈಸ್ ಸೇಫ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇದಕ್ಕೆ 6 ಆಂಪಿಯರ್ ಬಂತು ಅಂದರೆ ಓಕೆ, 6 ಆಂಪಿಯರು ಟು ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ಪ್ರಾಕ್ಟಿಕಲ್ ಅಂದರೆ ಥಿಯರಿಟಿಕಲಿ ತೊಗೊಳಂಗಿದ್ರೆ 6 ಆಂಪಿಯರ್ ಬಂದಿದ ತಕ್ಷಣ ಫ್ಯೂಸ್ ಏನಾಗಬೇಕು? ಮೆಲ್ಟ್ ಆಗಬೇಕು, ಕಟ್ ಆಗಬೇಕು. ಓಕೆ. ಸೊ ನೆಕ್ಸ್ಟು ವಾಟ್ ಈಸ್ ದ ಪವರ್? ಹಿಂದೆ ರಿವರ್ಸ್ ಮಾಡಿದ್ನಲ್ಲ. ಸೊ ಜಸ್ಟ್ ಚೆಕ್ ಮಾಡಿರಿ ಏನು ಬರುತ್ತೆ. ವೆರಿ ಈಸಿ. ಫೈನ್. ಸೊ ಆ್ಯಂಡ್ ಅಗೇನ್ ಕನ್ಸ್ಯೂಮ್ಸ್ ಪವರ್ ಇದೆ 840. ಮ್ಯಾಕ್ಸಿಮಮ್ ರೇಟ್ ಆದಾಗ ವೆನ್ ಹೀಟಿಂಗ್ ಇಸ್ ಅಟ್ ಮ್ಯಾಕ್ಸಿಮಮ್
360 ಆದಾಗ ಮಿನಿಮಮ್ಮು. ವೋಲ್ಟೇಜ್ ಕೊಟ್ಟಿದ್ದಾರೆ 220. ವೋಲ್ಟೇಜ್ ಸೇಮು. ವಾಟ್ ಆರ್ ದ ಕರೆಂಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ಈಚ್ ಕೇಸ್ ಚೇಂಜ್ ಆಗುತ್ತೆ. ಸೊ ಹೀಟಿಂಗ್ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟ್ ಏನಾಗುತ್ತೆ, I = P/V. ಕರೆಂಟ್ ಬಂತು. ರೆಸಿಸ್ಟೆನ್ಸ್ ಫೈಂಡ್ ಮಾಡಬೇಕು, R = V/I. ರೆಸಿಸ್ಟೆನ್ಸ್ ಫೈಂಡ್ ಮಾಡಿರಿ. ಹೀಟಿಂಗ್ ಅದೇ ಮಿನಿಮಮ್ ಆದಾಗ ಸೊ ಸೇಮ್ I = P/V. ಕರೆಂಟ್ ಬರುತ್ತೆ. ರೆಸಿಸ್ಟೆನ್ಸ್ ಫೈಂಡ್ ಮಾಡಿರಿ, R = V/I. ರೆಸಿಸ್ಟೆನ್ಸ್ ಬಂತು. ಫೈನ್. ಓಕೆ, ನೆಕ್ಸ್ಟು ಹೀಟ್ ಇದೆ 100 ಜೌಲ್ ಈಚ್ ಸೆಕೆಂಡ್. ಸೊ ಹೀಟು 100 ಜೌಲು ಈಚ್ ಸೆಕೆಂಡ್ ಅಂದಾಗ ಟೈಮ್ ಏನಾಗುತ್ತೆ, 1 ಸೆಕೆಂಡ್. ರೆಸಿಸ್ಟೆನ್ಸ್ 4 ಓಮ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫೈಂಡ್ ಮಾಡಬೇಕು. ವೆನ್ ಯು ಹ್ಯಾವ್ ಟು ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, H = I² RT. ಸರ್ ಇದು ಯಾಕೆ ತೊಗೊತಿದ್ದೀರಾ? ಹೀಟ್ ಗೊತ್ತಾ? ಹೀಟ್ ಗೊತ್ತು, ಟೈಮು ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು, 3 ವ್ಯಾಲ್ಯೂನು ಕೊಟ್ಟಿದ್ದಾರೆ. ಏನು ಫೈಂಡ್ ಮಾಡಬೇಕು? ಕರೆಂಟ್ ಫೈಂಡ್ ಮಾಡಿರಿ. ಸೊ ಕರೆಂಟ್ ಫೈಂಡ್ ಮಾಡಾದ್ಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ V = I ಫೈಂಡ್ ಮಾಡಿರ್ತೀರಾ, R ಗೊತ್ತಾ, P ಗೊತ್ತಾಗತ್ತೆ. ಆ್ಯಂಡ್ ಅಗೇನ್ ಟೈಮ್ ನೋಡ್ಕೊಳ್ರಿ. ಈಚ್ ಸೆಕೆಂಡ್ ಅಂತ ಕೊಟ್ಟಿರೋದು, ಈಚ್ ಈಸ್ ನಥಿಂಗ್ ಬಟ್ 1 ಸೆಕೆಂಡ್. ಕೆಲವೊಂದು ಕ್ವಶನಲ್ಲಿ 2 ಸೆಕೆಂಡ್ಸ್ ಅಂತ ಕೊಟ್ಟರೆ ಟೈಮ್ 2 ಸೆಕೆಂಡ್ಸ್. 10 ಅಂದರೆ 10. ಸೊ ಈ ಥರ ಇನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅಗೇನ್ ಡಿಸ್ಕ್ರಿಪ್ಷನಲ್ಲಿದೆ. ಆನ್ಸರ್ 20 ವೋಲ್ಟ್ ಬರುತ್ತೆ. ಸೊಲ್ಯೂಷನ್ ಇಲ್ಲಿದೆ. ಫೈನ್. ಸೊ ಹೀಟಿಂಗ್ ಎಫೆಕ್ಟ್ ಅಪ್ಲಿಕೇಶನ್ಸ್ ಸರ್ವ್ ಆಸ್ ಸೇಫ್ಟಿ ಡಿವೈಸ್. ಓಕೆ, ಸೊ ಏನೇನಿದೆ, ಹೆಂಗೆ ಬರೀಬೇಕು, ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ. ಸೊ ಲೈಟ್ ಬಲ್ಬ್ ಹೆಂಗೆ ವರ್ಕ್ ಆಗುತ್ತೆ, ಟಂಗ್ಸ್ಟನ್ನು. ಸೊ ಎಲೆಕ್ಟ್ರಿಕ್ ಹೀಟರ್ಸ್ ಏನಾಗುತ್ತೆ. ಸೊ 3 ಅಪ್ಲಯನ್ಸಸ್, 3 ಅಪ್ಲಿಕೇಶನ್ಸ್ ಕೊಟ್ಟಿರೋದು. ಏನೇನು ಕ್ವಶನ್ ಕೇಳಿದ್ರು ಅಂದರೆ ಹೆಂಗೆ ಬರೀಬೇಕು, ಐ ಹ್ಯಾವ್ ಗಿವನ್ ವಿತ್ ಸೊಲ್ಯೂಷನ್. ಸೊ ಅದಕ್ಕೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ಇದು ಬರೆದ್ರು ಅಂದರೆ ಡೆಫಿನೆಟ್ಲಿ ಮಾರ್ಕ್ಸ್ ಬರಲೇಬೇಕು. ಆ್ಯಂಡ್ ಹಾಗೆ ನ್ಯೂಮರಿಕಲ್ಸ್ ಸೊಲ್ಯೂಷನ್ ಇದೆಯಾ? ಎಸ್ ಇದೆ. ಇನ್ನೂ ಬೇಕು ಅಂದರೆ ದೆರ್ ಇಸ್ ಲಾಟ್ ಮೋರ್ ನ್ಯೂಮರಿಕಲ್ಸ್ ವಿತ್ ಸೊಲ್ಯೂಷನ್. ಎಸ್ಪೆಷಲಿ ಈ ಥರ ಪ್ರಾಬ್ಲಮ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಕರೆಂಟು ಅಲ್ಲ, ಪವರ್ ಇಷ್ಟು, ಟೈಮ್ ಇಷ್ಟು, ಎನರ್ಜಿ ಇಷ್ಟು. ನೆಕ್ಸ್ಟ್ ಏನು ಎನರ್ಜಿ ಬರುತ್ತೆ, ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಫೈನಲ್ ಮುಗೀತು. ಸೊ ಏನಿದೆ, ಟೋಟಲ್ ಎನರ್ಜಿ ರೆಫ್ರಿಜರೇಟ್ 30 ಡೇಸ್ ವುಡ್ ಬಿ. ಪವರ್ ಇದೆಯಾ, ಟೈಮು, ಡೇಸು. ಡೇಸ್ ಯಾಕೆ? ರೆಫ್ರಿಜರೇಟರ್ ಪವರ್ ಇದೆ 8 hours ಪರ್ ಡೇ, 1 ದಿನಕ್ಕೆ 8 ತಾಸು. ವಾಟ್ ಈಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 ಡೇಸ್? 30 ದಿನಕ್ಕೆ ಯೂಸ್ ಮಾಡಬೇಕು ಅಂದರೆ 30 ದಿನಕ್ಕೆ. ಸೊ ಏನಾಗುತ್ತೆ, ಸೊ ಈಗ 1 ದಿನಕ್ಕೆ 8 hours ಅಂದರೆ 1 ಡೇಗೆ 8 hours ಅಂದರೆ 2 days ಅಂದರೆ ಎಷ್ಟಾಯಿತು? ಸೊ 2 days ಅಂದರೆ 2 × 8. ಸೊ ಸಿಮಿಲರ್ಲಿ 30 days ಅಂದರೆ ಎಷ್ಟಾಗುತ್ತೆ? ನಂಬರ್ ಆಫ್ ಡೇಸ್ ಇಂಟು ಅಂದರೆ ಡೈಲಿ ಎಷ್ಟು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಇಟ್ ಈಸ್ 8 × 30. ಸೊ ಡೇಸ್ ಜೊತೆ ಮಲ್ಟಿಪ್ಲೈ ಮಾಡೋದು ಮರಿಬೇಡ್ರಿ. ಆ್ಯಂಡ್ ದೇ ಕ್ಯಾನ್ ಆಸ್ಕ್ ಮಂತ್ ಕೊಟ್ಟು. ಈಗ ಜೂನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಜೂನ್ ಅಂದಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ 30 days. ಮೇ ಅಂದರು 31 days. ಏಪ್ರಿಲ್ 30, ಮಾರ್ಚ್ 31. ಸೊ ಯು ಶುಡ್ ಆಲ್ಸೋ ಬಿ ನೋಯಿಂಗ್, ಓಕೆ ಯಾವ ತಿಂಗಳಲ್ಲಿ ಎಷ್ಟಿದೆ ಕೇಳಿದ್ದಾರೆ. ಫೈನ್. ಆ್ಯಂಡ್ ಕೀಪ್ ದ ಟೈಮ್ ಇನ್ ಹವರ್. ಯಾಕೆ ಸರ್? ಬಿಕಾಸ್ ಇಲ್ಲಿ ಕಿಲೋವ್ಯಾಟ್ ಹವರ್ ಇದೆ. ಆ್ಯಂಡ್ ಪವರ್ ಏನಿರಬೇಕು, ಕಿಲೋವ್ಯಾಟಿಗೆ ಕನ್ವರ್ಟ್ ಆಗಬೇಕು. ಕಿಲೋವ್ಯಾಟಿಗೆ ಕನ್ವರ್ಟ್ ಆಗಿದೆಯಾ? ಆಗಿಲ್ಲ. ಇದು ವ್ಯಾಟ್ ಇದೆ. ಸೊ ಏನು ಮಾಡಬೇಕು, ವ್ಯಾಟ್ ಅವರ್ ಬಂತು, ಯು ಶುಡ್ ಡಿವೈಡ್ ಇಟ್ ಬೈ 1000. ಸೊ ಡಿವೈಡ್ ಬೈ 1000 ಮಾಡಿದಾಗ ಸೊ ಏನಾಯಿತು, 0, 3 0 ಹೋಯಿತು, 96 ಈಸ್ ರಿಮೈನಿಂಗ್. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್ ಟು ಕನ್ವರ್ಟ್ ಟು ಕಿಲೋವ್ಯಾಟ್. ಸ್ಟಾರ್ಟಿಂಗಲ್ಲೇ ಕನ್ವರ್ಟ್ ಮಾಡ್ಬೋದು, ಇಲ್ಲ ಲಾಸ್ಟಿಗೆ ಮಾಡ್ತೀರ ಅಂದರೆ ಲಾಸ್ಟಿಗೆ ಸಮ್ವೇರ್ ಡಿವೈಡ್ ಬೈ 1000. ವ್ಯಾಟ್ ಕೊಟ್ಟಿದ್ರು ಡಿವೈಡ್ ಬೈ 1000. ಕೆಲವೊಂದು ಸಲ ಅವರು ಕಿಲೋವ್ಯಾಟೇ ಕೊಟ್ಟಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ 4 ಕಿಲೋವ್ಯಾಟ್ ಅಂತ ಕೊಟ್ಟರೆ ಮುಗೀತು, ನೋ ಡಿವೈಡಿಂಗ್ ಬೈ 1000. ಅದಕ್ಕೆ ಯೂನಿಟ್ ಕರೆಕ್ಟಾಗಿ ನೋಡಿರಿ. ಸೊ ಲಾಸ್ಟಿಗೆ ಏನು ಬರುತ್ತೆ, ಕಾಸ್ಟ್ ಜೊತೆ ಮಲ್ಟಿಪ್ಲೈ ಮಾಡಿರಿ.
ಫೈನ್. ಸೊ ಇಲ್ಲಿ ಏನಿದೆ, ಎರಡು ಡಿವೈಸ್ ಇದೆ ನೋಡ್ರಿ. ಇಲ್ಲಿ 1200 ಕಿಲೋವ್ಯಾಟ್ ಏನಂತ ಬರೀಬೋದು, 1.2 ಕಿಲೋವ್ಯಾಟ್ 2 ಅವರ್ಸ್. 300 ವ್ಯಾಟ್ 0.3 ಕಿಲೋವ್ಯಾಟ್ 5 ಅವರ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಎರಡೆರಡು ಇದೆ, ಎರಡೆರಡು. ಸೊ ಎರಡೆರಡು ಅಂದಾಗ ಇದ್ರ ಸೊಲ್ಯೂಷನ್ ಏನಿಲ್ಲ ತಾನೆ. ಓಕೆ, ಲಾಸ್ಟು ಸಾಲ್ವ್ ನಾನು ಮಾಡ್ತೀನಿ. ಆದರೆ ದೇರ್ ಆರ್ ಮೆನಿ ಅದರ್ ಪ್ರಾಬ್ಲಮ್ಸ್, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡೋದು ಮರಿಬೇಡ್ರಿ. ಸೊ ಏನಿದೆ, ಎಲೆಕ್ಟ್ರಿಕ್ ಓವನ್ ಇದೆ. ಸೊ ಎಲೆಕ್ಟ್ರಿಕ್ ಓವನ್ದು ಎನರ್ಜಿ, ಸೊ ಪವರ್ ಆಫ್ ಓವನ್ ಇಂಟು ಟೈಮ್ ಆಫ್ ಓವನ್. ಸೊ ಪವರ್ ಆಫ್ ಓವನ್ ಎಷ್ಟು, ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದ್ದೀನಿ. ಟೈಮ್ ಎಷ್ಟು, 2 ಅವರ್ಸ್ ಪರ್ ಡೇ, ಒಂದು ದಿನಕ್ಕೆ. ಟೋಟಲ್ ಎಷ್ಟು, 30 ದಿನ. ಸೊ ಇಂಟು 30. ಸೊ ನೀವು ಆನ್ಸರ್ ಬರೀರಿ. ಓಕೆ. ಸೊ ನೆಕ್ಸ್ಟು ಎನರ್ಜಿ ಆಫ್ ಟೆಲಿವಿಷನ್. ಸೊ ಎಷ್ಟು, 0.3. ಟೈಮ್ ಎಷ್ಟು, 5 ಅವರ್ಸ್. ಹೌದು, ಮತ್ತೆ ಟಿ ವಿನ 5 ಅವರ್ ನೋಡೋದಿದ್ರೆ ಸರಿ ಹೋಗುತ್ತಾ? ಎಷ್ಟು ಟೋಟಲ್, 30 ಡೇಸ್. ಫೈನಲ್ ಬರೀರಿ. ಸೊ 1.2 ಇಂಟು 2, ಓಕೆ 2.4. 2.4 ಇಂಟು 30, 2.4 ಇಂಟು 30 ಇಸ್ 72 ಕಿಲೋವ್ಯಾಟ್ ಅವರ್. ಸೊ 0.3 ಇಂಟು 5 ಅಂದರೆ 1.5. ಸೊ ನಿಮಗಿಲ್ಲಿ 45 ಕಿಲೋವ್ಯಾಟ್ ಅವರ್. ಸೊ ಏನು ಮಾಡಬೇಕು, ಎರಡೂ ಆ್ಯಡ್ ಮಾಡಬೇಕು. ಯಾಕಂದರೆ ಟೋಟಲ್ ಬಿಲ್ ಪೇ ಮಾಡಬೇಕಾದ್ರೆ ಎರಡು ಆ್ಯಡ್ ಮಾಡೇ ತಾನೇ ಬಿಲ್ ಪೇ ಮಾಡ್ತೀರಾ. ನಾನು ಓವನ್ಗೂ ಸಪ್ರೇಟ್ ಬಿಲ್ ಪೇ ಮಾಡ್ತೀನಿ, ಟಿ ವಿಗೆ ಸಪ್ರೇಟ್ ಬಿಲ್ ಪೇ ಮಾಡ್ತೀನಿ, ರೆಫ್ರಿಜರೇಟರ್ ಸಪ್ರೇಟ್ ಬಿಲ್ ಪೇ ಮಾಡ್ತೀನಿ. ಹಾಗೇನಿಲ್ಲ ತಾನೆ. ಮನೇಲಿದ್ದಾಗ ಎಲ್ಲದನ್ನು ಆ್ಯಡ್ ಮಾಡಿ ಟೋಟಲ್ ತಾನೇ ಬಿಲ್ ಪೇ ಮಾಡೋದು. ಸೊ ಅದಕ್ಕೆ ಬಿಫೋರ್ ಮಲ್ಟಿಪ್ಲೈಯಿಂಗ್ ಬೈ ಕಾಸ್ಟ್ ಆ್ಯಡ್. ಸೊ ಎಷ್ಟಾಯಿತು, ಸೊ 72 ಪ್ಲಸ್ 45 ವಿಚ್ ಈಸ್ 70 ಪ್ಲಸ್ 40 110 117 ಕಿಲೋವ್ಯಾಟ್ ಅವರ್. ಸೊ ಕಾಸ್ಟ್ ಏನಾಗುತ್ತೆ, 117 ಇಂಟು 1 ಕಿಲೋವ್ಯಾಟ್ಗೆ 3. ಸೊ ಸಿಂಪ್ಲಿಫೈ ಮಾಡಿರಿ. ಸೊ 17 1s 300 ಬಂತಲ್ಲ. ಸೊ 17 34 51 351. ಸೊ 351 rupees. ಓಕೆನಾ? ಸೊ ದಟ್ಸ್ ಇಟ್. ಐ ಗೆಸ್ 1 ಅವರ್ ಒಳಗೆ ಒಂದು ಲೆಸನ್ ಫುಲ್. ಸೊ ಮತ್ತೇನು ಬೇಕು ಅಂತ ಹೇಳೋದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ಇನ್ನೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಸೊ ಪ್ರಾಬ್ಲಮ್ಸು ಸಪ್ರೇಟಾಗೂ ಮಾಡ್ತೀನಿ, ಬಿಕಾಸ್ ಎಲ್ಲ ಪ್ರಾಬ್ಲಮ್ಸ್ ಇದ್ರಲ್ಲಿ ಕವರ್ ಆಗೋಕ್ಕಾಗಿಲ್ಲ. ಸೊ ಸಪ್ರೇಟಾಗಿ ಮಾಡ್ತೀನಿ. ಸೊ ಆ ವಿಡಿಯೋನು ಚೆಕ್ ಮಾಡೋದು ಮರಿಬೇಡ್ರಿ. ಸೊ ಪ್ರಾಬ್ಲಮ್ಸ್ಗೆ MCQsಗೆ ಲೈವ್ ಬರ್ತೀನಿ. ಸೊ ಯಾವಾಗ ಬೇಕು ಅದನ್ನು ನೀವು ಹೇಳ್ರಿ, ನೋಡೋಣ ಆದಷ್ಟು ಬೇಗ. ಫೈನ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.